ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್‌ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಸಿನಿಮಾ ಶೈಲಿಯನ್ನೇ ಮೀರಿಸಿದ ಭೀಕರ ಅಪಘಾತ. ತಡೆಗೋಡೆ ಭೇದಿಸಿ 150 ಮೀಟರ್ ಹಾರಿದ ಕಾರು. ಆಲೂರು ತಾಲೂಕಿನ ಹೊಳೆತಿಮ್ಮನಹಳ್ಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಘಟನೆ. ಹಾಸನದಲ್ಲಿ ಅಡುಗೆ ಮಾಡುವ ವೇಳೆ ಸಿಲಿಂಡರ್ ಸ್ಫೋಟ. ತಾಯಿ ಮಗಳಿಗೆ ಗಂಭೀರ ಗಾಯ. ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಚಾವಣಿ ಹಾನಿ. ಸ್ಥಳಕ್ಕೆ ಪೊಲೀಸರ ಭೇಟಿ ಪರಿಶೀಲನೆ. ಹಾಸನದಲ್ಲಿ ಎಡಿಸಿ ಎಚ್.ಕೆ. ಕೃಷ್ಣಮೂರ್ತಿ ಅವರಿಂದ ಬ್ರಿಕ್ಸ್ಟನ್ ಮೋಟಾರ್ ಸೈಕಲ್ಗಳು ಹಾಗೂ ವಿಎಲ್ಎಫ್ ಸ್ಕೂಟರ್ಗಳ ಲಾಂಚ್. ಯುರೋಪಿಯನ್ ಪ್ರೀಮಿಯಂ ಮೊಬಿಲಿಟಿ ಬ್ರ್ಯಾಂಡ್ಗಳಿಗೆ ಅಧಿಕೃತ ಪ್ರವೇಶ. ಹಾಸನದಲ್ಲಿ ಬಲಿಷ್ಠ ರೈಡರ್ ಸಮುದಾಯ ನಿರ್ಮಿಸುವ ಗುರಿ. ತಡೆಗೋಡೆಯನ್ನ ಭೇದಿಸಿ ಸುಮಾರು 100ರಿಂದ 150 ಮೀಟರ್ ದೂರ ಹಾರಿ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿ ಹೊಡೆದಿರುವ ಭೀಕರ ಅಪಘಾತ ಆಲೂರು ತಾಲೂಕಿನ ಹೊಳೆತಿಮ್ಮನಹಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಡೆದಿದೆ. ಸಕಲೇಶಪುರದಿಂದ ಹಾಸನ ಮಾರ್ಗವಾಗಿ ಬರುತ್ತಿದ್ದ ಹುಂಡೈ ಕಾರು ರಸ್ತೆ ಬದಿಯ ತಡೆಗೋಡೆಗೆ ಡಿಕ್ಕಿ ಹೊಡೆದು ಅದನ್ನ ಭೇದಿಸಿದೆ. ಬಳಿಕ ಸಿನಿಮೆಯ ರೀತಿಯಲ್ಲಿ ಸುಮಾರು 100ರಿಂದ 150 ಮೀಟರ್ ದೂರ ಹಾರಿದ ಕಾರು ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ಜಖಂಗೊಂಡಿದ್ದು, ಕಾರಿನಲ್ಲಿದ್ದ 5 ಪ್ರಯಾಣಿಕರಲ್ಲಿ ಓರ್ವರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನಲಾಗಿದೆ. ಉಳಿದ 4ರಿಗೆ ಸಾಧಾರಣ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಗಾಯಾಳುಗಳನ್ನು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತಕ್ಕೆ ಅತಿವೇಗದ ಚಾಲನೆಯೇ ಕಾರಣವೇ ಅಥವಾ ಚಾಲನೆ ವೇಳೆ ಚಾಲಕ ಮೊಬೈಲ್ ಬಳಸುತ್ತಿದ್ದರೆ ಎಂಬುದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ. ಈ ಕುರಿತು ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕಂಬ ಬಿದ್ದಿದೆ ಪಡ್ಕೊಂಡ್ರೆ ನಮ್ಮ ಪಾಡಿ ಮೊಬೈಲ್ ಕೀ ಎಲ್ಲ ನನ್ನ ಮೊಬೈಲ್ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ವೇಳೆ ಅಡುಗೆ ಅನಿಲ ಸಿಲಿಂಡರ್ ಏಕಾಏಕಿ ಸ್ಫೋಟಗೊಂಡ ಪರಿಣಾಮ ತಾಯಿ ಮಗಳು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ರಾತ್ರಿ ಸಂಭವಿಸಿದ್ದು, ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಛಾವಣಿ ಒಂದು ಭಾಗ ಹಾರಿ ಹೋಗಿದೆ. ನಗರದ ಉದಯಗಿರಿ ಬಡಾವಣೆಯಲ್ಲಿ ಪಶು ವೈದ್ಯ ನಾಗೇಂದ್ರ ಅವರ ಮನೆಯಲ್ಲಿ ದಿಲೀಪ್ ಎಂಬುವರು ಬಾಡಿಗೆಗೆ ವಾಸವಾಗಿದ್ದು, ಅವರ ಕುಟುಂಬದ ದಿವ್ಯಾಮಣಿ ಹಾಗೂ ಪುತ್ರಿ ಮಾಲತಿ ಗಾಯಗೊಂಡವರು ಎಂದು ತಿಳಿದು ಬಂದಿದೆ. ರಾತ್ರಿ ತಾಯಿ ದಿವ್ಯಮಣಿ ಹಾಗೂ ಪುತ್ರಿ ಮಾಲತಿ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದರು. ಈ ವೇಳೆ ಅಡುಗೆಗಾಗಿ ಬಳಸುತ್ತಿದ್ದ ಗ್ಯಾಸ್ ಸಿಲಿಂಡರ್ನಿಂದ ಏಕಾಏಕಿ ಸ್ಫೋಟ ಸಂಭವಿಸಿದೆ ಎನ್ನಲಾಗಿದೆ. ಸ್ಫೋಟದ ತೀವ್ರತೆಗೆ ಮನೆಯೊಳಗೆ ಭಾರೀ ಶಬ್ದ ಉಂಟಾಗಿದ್ದು, ಸುತ್ತಮುತ್ತಲಿನ ನಿವಾಸಿಗಳು ಆತಂಕಗೊಂಡರು. ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಛಾವಣಿಯ ಒಂದು ಭಾಗ ಹಾನಿಗೊಳಗಾಗಿದ್ದು, ಮನೆಯಲ್ಲಿದ್ದ ಕೆಲವು ವಸ್ತುಗಳು ಕೂಡ ಹಾನಿಗೊಳಗಾಗಿವೆ. ಘಟನೆಯಿಂದಾಗಿ ಸ್ಥಳೀಯರಲ್ಲಿ ಕೆಲಕಾಲ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಫೋಟದ ಸದ್ದು ಕೇಳುತ್ತಿದ್ದಂತೆ ಅಕ್ಕಪಕ್ಕದ ನಿವಾಸಿಗಳು ಸ್ಥಳಕ್ಕೆ ಧಾವಿಸಿ ಗಾಯಗೊಂಡಿದ್ದ ತಾಯಿ ಮಗಳಿಗೆ ನೆರವಾದರು. ಘಟನೆಯಲ್ಲಿ ದಿವ್ಯಾಮಣಿ ಹಾಗೂ ಮಾಲತಿ ಅವರಿಗೆ ಗಂಭೀರ ಗಾಯಗಳಾಗಿದ್ದು, ತಕ್ಷಣವೇ ಅವರನ್ನ ಹಾಸನ ಜಿಲ್ಲಾಸ್ಪತ್ರೆಗೆ ಕರೆದೊಯ್ದು ದಾಖಲಿಸಲಾಯಿತು. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೊರಗೆ ಬಂದಾಗ ಫುಲ್ಲು
ಉರಿಯೋದು ಬೆಂಕಿ ಫುಲ್ ಉರಿತಾ ಇತ್ತು. ಅವರು ಒಬ್ರು ಇಲ್ಲಿ ಮೈ ಎಲ್ಲ ಸುಟ್ಕೊಂಡು, ಒಬ್ರು ಲೇಡೀಸ್ ಇಲ್ಲಿ ಕೂತರು, ಒಬ್ರು ಇಲ್ಲಿ ಓಡೋದ್ರು. 2 ಲೇಡೀಸ್ ಒಳಗಡೆ ಇದ್ರು. ಜೋರಾಗಿ ಉರಿಯೋದು ನೋಡಿ ಏನೋ ಸಿಲಿಂಡರ್ ಬ್ಲಾಸ್ಟ್ ಆಗ್ಬಿಡ್ತು. 2 ನಿಮಿಷ ನೀರು ಹಾಕೋದು ಬೇಡ ಅಂತೇಳಿ, ಯಾರೋ ನೂರು ಹಾಕೋದು ಬೇಡ ಅಂದ್ರು. ವೆಯ್ಟ್ ಮಾಡಿದ್ವಿ. ನೋಡಿದ್ರೆ ಇನ್ನೂ ಜೋರಾಗಿ ಬೆಂಕಿ ಹೋಗೋದು ನೋಡಿ ನಾನು ಹೋಗಿ ಡೋರ್ನ ಫುಲ್ ಓಪನ್ ಮಾಡಿಸಿ ನೀರು ಹಾಕ್ಬಿಟ್ಟು ಅದನ್ನ ಆರಿಸಿದ್ವಿ. ಒಳಗೆ ಸಿಲಿಂಡರ್ ತೆಗೆದು ನೋಡೋ ಸಿಲಿಂಡರ್ ಬಸ್ಟ್ ಆಗಿರೋ ಲಕ್ಷಣ ಎಲ್ಲೂ ಕಾಣಿಸ್ತಾ ಇಲ್ಲ. ಮತ್ತೆ ಆ ಕಡೆ ಒಲೆನೂ ಇದೆ, ಒಲೆಗೂ ಬೆಂಕಿ ಹಾಕಿದ್ದಾರೆ. ಒಳಗಡೆ ಒಂದು ಸಿಲಿಂಡರ್ ಇತ್ತು, ಅದು ನೋಡಿದ್ವಿ, ಅದು ಖಾಲಿ ಇತ್ತು. ಅದನ್ನ ತೆಗೆದ್ವಿ. ಹೊರಗಡೆ ಎಲ್ಲ ತೆಗೆದು ನೋಡಿದ್ರೆ ಬಸ್ಟ್ ಆಗಿದ್ವಿ. ಒಳಗಡೆ ಫ್ಯಾನ್ ಎಲ್ಲ ಮುದುಡಿರೋದು ಕಾಣಿಸುತ್ತೆ. ಆಮೇಲೆ ಮೇಲ್ಗಡೆ ಶೀಟ್ ಎಲ್ಲ ಪುಡಿ ಆಗಿದೆ. ಅದು ಏನು ಬಸ್ಟ್ ಆಗಿದೆ ಅನ್ನೋದು ನಾನು ಸರಿಯಾಗಿ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಪೊಲೀಸ್ ಇನ್ಫಾರ್ಮ್ ಮಾಡಿದ್ವಿ, ಪೊಲೀಸ್ ಬಂದ್ರು, ಅವರೆಲ್ಲ ಚೆಕ್ ಮಾಡಿದ್ರು. ಲಾಸ್ಟಿಗೆ ಅವ್ರು ಹೋಗಿದ್ದಾರೆ. ನಾಳೆ ಓಪನ್ ಮಾಡಿ ನೋಡ್ಬೇಕಷ್ಟೇ. ನೀರ್ ಹಾಕಿಲ್ಲ ಅಂದ್ರೆ ಬಹಳ ದೊಡ್ಡ ಇದಾಗದು ಅನ್ಸುತ್ತಲ್ಲ. ಅಲ್ಲ, ಅದು ನೀರ್ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಅನಾಹುತ ಆಗ್ತಾ ಇತ್ತು. ಆದ್ರೆ ಪುಣ್ಯಕ್ಕೆ ಗ್ಯಾಸ್ ಕಮ್ಮಿ ಇತ್ತು ಅಂತ ಕಾಣಿಸುತ್ತೆ. ಅಕ್ಕಪಕ್ಕ ಮನೆಗಳೆಲ್ಲ ಇದ್ವು. ಹೌದೌದು, ಎಂಡಿಂಗ್ ಸ್ಟೇಜ್ ಅಲ್ಲಿ ಗ್ಯಾಸ್ ಇದ್ದಿದ್ರಿಂದ ಎಲ್ಲರೂ ಸೇಫ್ಟಿ ಆಯ್ತು ಅಂತ ನನ್ನ ಲೆಕ್ಕದಲ್ಲಿ. ಎಲ್ಲ ಕಾಲೇಜ್ ಕಟ್ತಿದಾರಲ್ಲ, ಅಲ್ಲಿಂದ ಏನೋ ಯಾವಾಗ್ಲೂ ಎತ್ತಾಕ್ತಿರ್ತಾರೆ. ಅಂದ್ರೆ ಇಷ್ಟು ಸೌಂಡ್ ಬರ್ಲಿಲ್ಲ. ಇದು ತುಂಬಾ ಸೌಂಡ್ ಬಂತು ಸರ್. ತುಂಬಾ ಅಂದ್ರೆ ಒಂದು ಬಾಂಬು ಬ್ಲಾಸ್ಟ್ ಆದಷ್ಟು ಸೌಂಡ್ ಬಂತು. ಆಗ ಎಲ್ಲರೂ ಓಡ್ ಬಂದು ನೋಡ್ರೆ ಆ ಅಮ್ಮ ಕಿರ್ಚ್ಕೊಂತಿತ್ತು. ನಾನೇ ಒಳಗಡೆ ಕರ್ಕೊಬಂದು ಅಮ್ಮನ ಕೂರ್ಸಿ ನೀರೆಲ್ಲ ಕುಡಿಸಿದೆ. ಆ ಹುಡುಗಿ ಅಲ್ಲಿದ್ಲು, ನಾನು ನೋಡ್ದೆ, ಅವಳು ಬಂದಿದ್ದ. ಓಡ್ಬಿಟ್ಲು ತುಂಬಾನೇ. ಓಡ್ಬಿಟ್ಲು. ಗ್ಯಾಸ್ ಅಂತ ಗೊತ್ತಿಲ್ಲ, ಅದು ಇದು ಅನ್ನಕ್ಕೆ ಇಟ್ಟಿದೆ, ಕುಕ್ಕರ್ ಬ್ಲಾಸ್ಟ್ ಆಯ್ತು ಅಂತ ಗೊತ್ತಿಲ್ಲ. ಅದು ಏನು ನಾಳೆ ನೋಡ್ಬೇಕು ಸರ್. ಒಳಗಡೆ ಎಲ್ಲ ಇದಾಗಿದೆಯಾ? ಒಳಗಡೆ ತುಂಬಾ ಏನು ಉಳಿದಿಲ್ಲ. ಒಳಗಡೆ ಎಷ್ಟು ಜನ ಇದ್ರು ಮನೇಲಿ? 3 ಜನ ಸರ. ಅಂದ್ರೆ ಅತ್ತೆ, ಅಳಿಯ, ಮಗಳು. ಆ ಮಗಳಿಗೆ ಮಾತ್ ಬರಲ್ಲ. ಅಳಿಯ ಇರ್ಲಿಲ್ಲ. ಅಳಿಯ ಹೋಟ್ಲಿಗೆ ಹೋಗುತ್ತೆ, ಕೆಲ್ಸಕ್ಕೆ ಹೋಗಿತ್ತು. ಅಳಿಯ ಕೆಲ್ಸಕ್ಕೆ ಹೋಗಿದೆ, ಅಳಿಯ ಇರ್ಲಿಲ್ಲ. ಅಮ್ಮ ಮಗಳು ಇಬ್ಬರೇ ಇದ್ದಿದ್ದು. ಮಗಳಿಗೆ ಮಾತು ಬರಲ್ಲ ಸರ್. ಹಾಸನದ ರಿಂಗ್ ರಸ್ತೆಯಲ್ಲಿಂದು ಯುರೋಪಿಯನ್ ಪ್ರೀಮಿಯಂ ಮೊಬೈಲಿಟಿ ಬ್ರಾಂಡ್ಗಳಾದ ಬ್ರಿಕ್ಸನ್ ಮೋಟಾರ್ ಸೈಕಲ್ ಹಾಗೂ VLF ಸ್ಕೂಟರ್ಗಳನ್ನು ಅಧಿಕೃತವಾಗಿ ಲಾಂಚ್ ಮಾಡಲಾಯಿತು. ಸಾನ್ವಿ ಇವಿ ಮೋಟಾರ್ ಸಹಭಾಗಿತ್ವದಲ್ಲಿ ಆರಂಭಗೊಂಡಿರುವ ಮೋಟೋ ಹೌಸ್ ಇಂಡಿಯಾ ಶೋರೂಮ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ HK ಕೃಷ್ಣಮೂರ್ತಿ ಅವರು ಬ್ರಿಕ್ಸ್ಟನ್ ಮೋಟಾರ್ ಸೈಕಲ್ ಹಾಗೂ VLF ಸ್ಕೂಟರ್ಗಳನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಸನದಲ್ಲಿ ಸ್ಯಾನ್ವಿ ಮೋಟಾರ್ಸ್ ಅವರು ಇವತ್ತು ಒಂದು ಮೋಟ್ರ್ ವೆಹಿಕಲ್ ಹೊಸ ಆಸ್ಟ್ರೇಲಿಯಾ ಆ್ಯಂಡ್ ಇಟಾಲಿ ವೆಹಿಕಲ್ಗಳನ್ನು ಇವತ್ತು ನಾವು ಇನಾಗ್ರೇಟ್ ಮಾಡಿದ್ದೀವಿ. ಖುಷಿ ಆಯಿತು. ಅಟ್ರಾಕ್ಟಿವ್ ಆಗಿದ್ದಾವೆ, ಚೆನ್ನಾಗಿದೆ, ಎಕನಾಮಿಕಲಿ ಇದೆ. ಈ ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ, ಪ್ಲೀಸ್ ಯೂಸ್ ಮಾಡಿ. ಯಾಕಂದರೆ ಈಗಲೇ ಕೇಳಿದೆ, 40 ರೂಪೀಸ್ ಚಾರ್ಜಲ್ಲಿ ನೀವು 150 ಕಿಲೋಮೀಟ್ರ್ ರನ್ ಮಾಡ್ಬೋದು. ಸೊ ಯೂಸ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಕೃಷ್ಣಮೂರ್ತಿ ಸರ್ ಅವರಿಗೆ ಆನರ್ ಮಾಡಬೇಕು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್ ಫಾರ್ ಗ್ರೇಸಿಂಗ್ ದಿಸ್ ಫಂಕ್ಷನ್. ಚೆನ್ನಾಗಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಿಬ್ಬನ್ ಕಟ್ಟಿಂಗ್, ಉತ್ಪನ್ನ ಪರಿಚಯ, ತಾಂತ್ರಿಕ ಮಾಹಿತಿ, ಪತ್ರಕರ್ತರೊಂದಿಗೆ ಪ್ರಶ್ನೋತ್ತರ ಹಾಗೂ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಗಳೊಂದಿಗೆ ಸಂವಾದ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಮಾತನಾಡಿದ ಮೋಟೋ ಹೌಸ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ತುಷಾರ್ ಶೆಲ್ಕೆ, ಹಾಸನವು ದಕ್ಷಿಣ ಭಾರತದ ಮೊಬಿಲಿಟಿ ಕ್ಷೇತ್ರದಲ್ಲಿ ಕಾರ್ಯತಂತ್ರದ ದೃಷ್ಟಿಯಿಂದ ಪ್ರಮುಖ ಮಾರುಕಟ್ಟೆಯಾಗಿದೆ. ಹಾಸನದಲ್ಲಿ ಶೋರೂಮ್ ಆರಂಭಿಸುವ ಮೂಲಕ कर्नाटकದಲ್ಲಿ ಸಂಸ್ಥೆಯ ಉಪಸ್ಥಿತಿಯನ್ನ ಮತ್ತಷ್ಟು ಬಲಪಡಿಸಲಾಗುತ್ತಿದೆ ಎಂದರು. बेसिकली मोटो हाउस इंडिया ये एक प्रीमियम मोटरसाइकिल ब्रांड है जो इंडियन कंज्यूमर्स को प्रीमियम 2 व्हीलर्स अफोर्डेबल प्राइस में ऑफर करता है. तो एट प्रेजेंट मोटो हाउस इंडिया में 2 ब्रांड्स को रिप्रेजेंट करता है. एक है ब्रिक्सटन मोटरसाइकिल जो ऑस्ट्रिया से है, दूसरा VLF ब्रांड है जो स्कूटर ब्रांड है. ब्रिक्सटन मोटरसाइकिल में हमारे पास 4 मॉडल्स है, 1200 सीसी में 2 एंड 500 सीसी में 2 मॉडल्स. एंड VLF स्कूटर्स में वी हैव 2 मॉडल्स, इलेक्ट्रिक स्कूटर है ना पेट्रोल स्कूटर. कोल्हापुर महाराष्ट्र में हमारा मैन्युफैक्चरिंग प्लांट है जिसकी सालाना मैन्युफैक्चरिंग कैपेसिटी 40,000 यूनिट्स है. एट प्रेजेंट हमारे पूरे इंडिया में हासन डीलरशिप पकड़ के 22 डीलरशिप ऑपरेशनल है. एंड आने वाले कई महीनों में हम ऑलमोस्ट एक 18 डीलरशिप और उसमें ऐड कर देंगे. एंड हमारा वही एक लक्ष्य रहेगा कि हम अफोर्डेबल प्राइस में प्रीमियम मोटरसाइकिल इंडियन कंज्यूमर्स को ऑफर करते रहे. ಮೋಟೋ ಹೌಸ್ ಹಾಸನದ ಡೀಲರ್ ಪ್ರಿನ್ಸಿಪಲ್ ಲೋಹಿತ್ ಮಾತನಾಡಿ, ಹಾಸನ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ವಿಶ್ವಮಟ್ಟದ ಮೊಬಿಲಿಟಿ ಬ್ರ್ಯಾಂಡ್ಗಳನ್ನು ಪರಿಚಯಿಸಲು ಹೆಮ್ಮೆ ಪಡುತ್ತೇವೆ. ಪ್ರೀಮಿಯಂ ಹಾಗೂ
ಉನ್ನತ ಕಾರ್ಯಕ್ಷಮತೆಯ ದ್ವಿಚಕ್ರ ವಾಹನಗಳತ್ತ ಸ್ಥಳೀಯ ಗ್ರಾಹಕರ ಆಸಕ್ತಿ ಹೆಚ್ಚುತ್ತಿದೆ. ಬ್ರಿಕ್ಸ್ಟನ್ ಮತ್ತು ವಿಎಲ್ಎಫ್ ಉತ್ಪನ್ನಗಳಿಗೆ ಉತ್ತಮ ಪ್ರತಿಕ್ರಿಯೆ ದೊರೆಯುವ ವಿಶ್ವಾಸವಿದೆ ಎಂದರು. ಹಾಸನ ಜನತೆಗೆ ಸಾನ್ವಿ ಮೋಟರ್ಸ್ ಕಡೆಯಿಂದ ಒಂದು ಇದು ಮಾಡಿ ಪ್ರೆಸೆಂಟ್ ಒಂದು ಇದು ಮಾಡಬೇಕು ಅಂತ ಹೇಳಿ ಮುಂಚೆ EV ಇತ್ತು. ಸೊ ಈಗ ಒಂದು ಆಸ್ಟ್ರೇಲಿಯನ್ ಬ್ರ್ಯಾಂಡು ಮತ್ತು ಇಟಾಲಿಯನ್ ಬ್ರ್ಯಾಂಡ್ ಎರಡೂ ಕಾಂಬಿನೇಷನ್ ಇರೋ ಒಂದು ವೆಹಿಕಲ್ಸ್ನ ನಾನು ಹಾಸನ ಜನತೆಗೆ ಲಾಂಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದು ಆಫ್ ಸೊ ಎಲ್ಲ ಬಂದು ನೋಡಿ, ವೆಹಿಕಲ್ಸ್ ನೋಡಿ, ಡಿಸೈನಿಂಗ್ಸ್ ಆಗಲಿ ಮತ್ತು ಇಂಜಿನಿಯರಿಂಗ್ ಆಗಲಿ ಎರಡೂ ಅದ್ಭುತವಾಗಿದೆ. ಸೊ ನಾನು ಆದಷ್ಟು ಯೋಚನೆ ಮಾಡಿ ಎಲ್ಲ ಮಾಡಿ ಹಾಸನ ಜನತೆಗೆ ಒಂದು ಇದಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸರ್ EV ಬಂದು 1 lakh ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಇದು ಮಾಬ್ಸ್ಟರ್ ಬಂದು 1,36,000 ಆಗುತ್ತೆ. ಮತ್ತು ಬ್ರಿಕ್ಸ್ಟಾನ್ ಬಂದು 3,99,000 ಇಂದ ವೆಹಿಕಲ್ ಸ್ಟಾರ್ಟಿಂಗ್ ಇದೆ. ಅಪ್ ಟು 10 lakhsವರೆಗೂ ಬ್ರಿಕ್ಸ್ಟಾನಲ್ಲಿದೆ. ಇದರಲ್ಲಿ ನಿಮಗೆ 1,36,000 ಮಾಬ್ಸ್ಟರ್ ಪ್ಲಸ್ 1 lakh EV. ಸರ್ EV ಬಂದು ನಿಮಗೆ IDC ರೇಂಜ್ ಬಂದು 150 ಹೇಳ್ತಾ ಇದ್ದಾರೆ. ಸೊ 130 ಅಂತೂ ರಿಯಲ್ ರೇಂಜ್ ಕೊಡ್ತಾ ಇದೆ ಪ್ರೆಸೆಂಟು EV. ದೆನ್ ಮಾಬ್ಸ್ಟರ್ 46 8 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಡ್ಯುಯಲ್ DS ವಿತ್ ABS, ಯಾವ ಇದರಲ್ಲೂ ABS ಕೊಟ್ಟಿಲ್ಲ, ವಿತ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾನೆ. ವಿತ್ ನಿಮಗೆ 8 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಸೊ highest ಇನ್ ಮೊಬೈಲ್ ಇದೆ. ಸೊ 46 ರೇಂಜ್ ಹೇಳಿದ್ದಾರೆ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ತೆರಳಿದ್ದ ವಿದ್ಯಾರ್ಥಿಯೊಬ್ಬನಿಗೆ ಶಿಕ್ಷಕರೊಬ್ಬರು ಕಾಲಿನಿಂದ ಒದ್ದಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಘಟನೆ ಖಂಡಿಸಿ NSUI ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹೊಳೆನರಸೀಪುರ ತಾಲೂಕಿನ ಪಡವಲೈಪೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಮೀಪದ ಕ್ಯಾಂಟೀನ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ತೆರಳಿದ್ದ ವಿದ್ಯಾರ್ಥಿಯ ಮೇಲೆ ಶಿಕ್ಷಕರೊಬ್ಬರು ಏಕಾಏಕಿ ಬಂದು ಕಾಲಿನಿಂದ ಒದ್ದಿದ್ದಾರೆ ಎಂದು ಆರೋಪಿಸಲಾಗಿದೆ. ಘಟನೆಯಿಂದ ಮನನೊಂದ ವಿದ್ಯಾರ್ಥಿ ಈ ವಿಷಯವನ್ನ NSUI ಘಟಕದ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯಲ್ಲಿ ಹಾಸನ ಜಿಲ್ಲಾ NSUI ಉಪಾಧ್ಯಕ್ಷ ಸುಮಂತ್ ಕೃಷ್ಣ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಮೇಶ್ ಗೌಡ ಹಾಗೂ ಹೊಳೆನರಸೀಪುರ ತಾಲೂಕು ಅಧ್ಯಕ್ಷ ನವೀನ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ ಶಿಕ್ಷಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಘಟನೆಯ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಪರಿಶೀಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಶುಕ್ರವಾರ ಎಕ್ಸಾಮ್ ಮುಗಿಸ್ಕೊಂಡು ಶನಿವಾರ ಊರಿಗೆ ಹೋಗೋಣ ಅಂತ ಹೋಯ್ತಿದೆ. ಯಾಕಂದರೆ ಪ್ರಿನ್ಸಿಪಲ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಬನ್ನಿ ಅಂತ ಹೇಳಿದರು. ಅದಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಣ ಅಂತ ಹೋಯ್ತಿದೆ. ಹಾಸ್ಟಿಂದ ಹೋಗೋಣಾಗ ಸೈನ್ ಹಾಕ್ಬಿಟ್ಟು ಅಣ್ಣ ಸರ್ಗೆ ವಿಷಯ ತಿಳಿಸ್ಬಿಟ್ಟು ಹೋಯ್ತಿದೆ. ಆಗ ಬಸ್ ಸ್ಟ್ಯಾಂಡ್ ಹತ್ರ ಅಡುಗೆ ಸಿಬ್ಬಂದಿ ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ತಿದ್ದೆ ನಾನು. ಆಗ ಕನ್ನಡ ಸರು ಎಕನಾಮಿಕ್ಸ್ ಅವರು ಬಂದ್ಬಿಟ್ಟು ಅವ್ರು ಬರ್ತಾವ್ರೆ ಅಂದ್ಬಿಟ್ಟು ಟೆನ್ಷನಲ್ಲಿ ನಾನು ನಮ್ಮ ಫ್ರೆಂಡು ಪ್ರೀತಮ್ ನಮ್ಮ ಚೇತನು ನಾವು ಮೂರು ಜನ ಕ್ಯಾಂಟೀನ್ ಹತ್ರ ಒಳಗಡೆಗೆ ಹೋದಾಗ ಬಂದ್ಬಿಟ್ಟು ಸರ್ ಹಿಂಗೆ ಅಡ್ಡೆ ಹಾಕೋಬಿಟ್ಟು ನಮಗೆಲ್ಲ ಒದ್ರು. ನನಗೆ ಪ್ರೀತಮ್ಗೆ ಹೋದ್ರು, ಅವನು ಚೇತನು ಹೋದ, ನಮ್ಮಿಬ್ಬರಿಗೆ ಹೋದ್ರು. ನೀವು ನನ್ನ ಕ್ಷಮೆ ಕೇಳಿಸ್ಬೇಕು ಅಂತಾನೆ ಕೇಳಿ ಬಂದಿರೋದ್ರಿಂದ ನಾನು ನೀವೇನು ಹೇಳಿದಿರೋ ಆ ಷರತ್ತುಗಳು ಅದಕ್ಕೆಲ್ಲ ಬದ್ಧನಾಗಿದ್ದೀನಿ. ಮತ್ತು ನೀವು ಕೂಡ ಇನ್ನು ಮುಂದಕ್ಕೆ ಆ ರೀತಿ ಕೆಲಸಗಳನ್ನ ಮಾಡಬೇಡಿ. ನಾನು ಒದ್ದಿದ್ದು ತಪ್ಪಲ್ಲ, ಒದ್ದಿದ್ದು ತಪ್ಪು ಹೌದು. ಇದಕ್ಕೆ ಈಗ ಮುನ್ನ ಫೋನ್ ಮಾಡಿದ್ದಾರೆ ಪೇರೆಂಟ್ಸ್ ಅಂದ್ಕೊಂಡು ಅವ್ರ ಹತ್ರನೂ ಕ್ಷಮೆ ಕೇಳಿದ್ದೀನಿ, ಇಲ್ಲೂ ಕೂಡ ಕೇಳ್ತಾ ಇದ್ದೀನಿ. ಆ ಮುಂದಕ್ಕೆ ಇನ್ನು ನನ್ನಿಂದ ಆ ರೀತಿ ಅಪಚಾರಗಳು ಆಗಲ್ಲ. ವಿದ್ಯಾರ್ಥಿಗಳು ಅಷ್ಟೇ ತರಗತಿಯ ಅವಧಿಯಲ್ಲಿ ಏನೇನಿದೆಯೋ ಅವ್ರು ಕರೆಕ್ಟಾಗಿ ಬರಬೇಕು, ಚೆನ್ನಾಗಿ ಕಲಿಬೇಕು. ದಶಕಗಳಿಂದ ಭೂಮಿಯನ್ನ ನಂಬಿಕೊಂಡು ಬದುಕುತ್ತಿರುವ ರೈತರ ಭವಿಷ್ಯವನ್ನ ಕೇವಲ ಸರ್ಕಾರಿ ದಾಖಲೆಗಳ ಆಧಾರದ ಮೇಲೆ ನಿರ್ಧರಿಸದೆ ಸ್ಥಳಕ್ಕೆ ತೆರಳಿ ವಾಸ್ತವ ಸ್ಥಿತಿಯನ್ನ ಅರಿತು ನ್ಯಾಯಯುತ ತೀರ್ಮಾನ ಕೈಗೊಳ್ಳಬೇಕು ಎಂದು ಮಾಜಿ ಸಚಿವ ಬಿ ಶಿವರಾಮ್ ಸರ್ಕಾರವನ್ನ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಅರಣ್ಯ ಭೂಮಿ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು GPS ಆಧಾರಿತ ವೈಜ್ಞಾನಿಕ ಸಮೀಕ್ಷೆ, ಗ್ರಾಮವಾರು ವಿಚಾರಣೆ ಹಾಗೂ ಅರಣ್ಯ ಕಂದಾಯ ದಾಖಲೆಗಳ ಸಮನ್ವಯ ಪರಿಶೀಲನೆ ನಡೆಸಬೇಕು ಎಂದರು. ಅಧಿಸೂಚನೆ ಯಾವುದಾದರೊಂದು ಭೂಮಿಯನ್ನು ಮೀಸಲು ಅರಣ್ಯ ಎಂದು ತೀರ್ಮಾನ ಮಾಡುವ ಸಲುವಾಗಿ ಘೋಷಿಸುವುದು. ದಿಸ್ ಇಸ್ 1 ಲೈನ್ ಸೆಕ್ಷನ್ 4. ಇನ್ನು ಬೇಕಾದ್ರೆ ಡೀಟೇಲ್ಸ್ ಎಲ್ಲ ಇದೆ. ಅಂದರೆ ಅದನ್ನು ಘೋಷಣೆ ಮಾಡಲಿಕ್ಕೆ ಅಧಿಸೂಚನೆಯನ್ನು ಆ ಭೂಮಿ ಮೇಲೆ ಮೀಸಲು ಅರಣ್ಯ ಅಂತ ಹೇಳ್ತಕ್ಕಂಥದ್ದು ಘೋಷಣೆ ಮಾಡೋ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಅಂಡರ್ ಸೆಕ್ಷನ್ 4, for which they have appointed one officer of a senior KS grade, AC grade, or a foreign settlement officer. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ವ್ಯಕ್ತಿತ್ವವಾಗಿ ಮಾತಾಡಬೇಕು. ಇದು ರೈತರ ಪರವಾಗಿ ಮಾತಾಡೋ ಕೆಲಸ, ಮಾಡಬೇಕಾದ ಕೆಲಸ. ಸುಪ್ರೀಂ ಕೋರ್ಟ್ ಹೇಳೈತಲ್ರಿ, ನಾನು ಬೇಡ.
ಸುಪ್ರೀಂ ಕೋರ್ಟ್ ಏನೈತೆ ಅಂದರೆ ವಾಟ್ ಡು ಮೀನ್ ಬೈ ಇಟ್ ಹೇಳಿದ್ದಾರೆ, ಟರ್ಮ್ಸ್ ಆಫ್ ರೆಫರೆನ್ಸ್ ಏನು ಹೇಳಿದ್ದಾರೆ ಅಂತ ನಾನು ಹೇಳಿದೆ ಅಲ್ವಾ, ಹೌದಾ ಅಲ್ವಾ? ಭಾಳ ಕ್ಲೀನಾಗಿ ಟರ್ಮ್ಸ್ ಆಫ್ ರೆಫರೆನ್ಸೇ ಕೊಡ್ತಾರಲ್ರಿ ಸುಪ್ರೀಂ ಕೋರ್ಟು. ಇನ್ನೇನು ಹೇಳಬೇಕು ನಿಮಗೆ? ನೋಟಿಫೈಡ್ ಡೀಮ್ಡ್ ಫಾರೆಸ್ಟ್ ಅಪಾರ್ಟ್ ಇದು ಮಾಡಿದ್ದಾರೆ. ಇದೆಲ್ಲದಕ್ಕೂ ಇನ್ನೊಂದು ಹಿಂದೆ ಈಗಾಗಲೇ 8-10 ವರ್ಷ ಹಿಂದೆ ಒಂದು ಆದೇಶ ಮಾಡಿದೆ, ಎವಿಕ್ಷನ್ ಗೈಡ್ಲೈನ್ಸ್ ತೆರವುಗೊಳಿಸಬಾರ್ದು 3 ಎಕರೆ ಅಂತ ಒಳಗಡೆ ಇದ್ರೆ ಅಂತ ಒಂದು ಆದೇಶ ಇದೇ ಸರ್ಕಾರ ಮಾಡಿದೆ. ಇವೆಲ್ಲ ಯಾರ ಕೇಳ್ತಾ ಇದ್ದಾರೇನ್ರಿ? ಇದೆಲ್ಲ ರೈತರ ಪರ ಅವತ್ತು ಮಾಡಿದ್ವಿ. ಯಾವ್ದಾರ ಸರ್ಕಾರ ಇಲ್ಲ ಅವತ್ತು ನೋಡಿ. 29 ಡಿಸೆಂಬರ್ 2015, 11 ವರ್ಷದ ಹಿಂದೆ ನೋಡಿ. ಒಟ್ಟು ಈ ರಾಜ್ಯದ ಹೇಳ್ತೇವೆ ನಾವು, ಅರಣ್ಯ ಒತ್ತುವರಿ ಪ್ರದೇಶಗಳು ಒಟ್ಟು ರಾಜ್ಯದಲ್ಲಿ 3 ಎಕರೆಗಿಂತ ಕಡಿಮೆ ವಿಸ್ತೀರ್ಣ ಇರ್ತಕ್ಕಂಥ ಒಟ್ಟು ಪ್ರಕರಣಗಳು 86,352. 1,15,089 ಎಕರೆ ಒತ್ತುವರಿ ತೆರವು ಮಾಡಿಸಬೇಡಿ ಅಂತ ಹೇಳ್ತಾರೆ. ದಿಸ್ ಈಸ್ ದಿ ಆರ್ಡರ್ ಆಫ್ ದಿ ಗೌರ್ನಮೆಂಟ್. ಇಲ್ಲಿ ದಬ್ಬಾಳಿಕೆ ಮಾಡ್ತಾರೆ, ಆದೇಶ ಮುಚ್ಚಿಡ್ತಾರೆ, ಸುಪ್ರೀಂ ಕೋರ್ಟು ಕೊಟ್ಟಿರ್ತಕ್ಕಂಥ ಆದೇಶ ಕೂಡ ಜನರಿಗೆ ರೈತರಿಗೆ ಫಲಿಸೋದಿಲ್ಲ. ನೀಲಗಿರಿ ಕಾವಲ್ದು ಈಗಾದರೆ ನನ್ನ ಕ್ಷೇತ್ರದ್ದೇ ಇದು, ಹತ್ತಿಗುಡ್ಡ ಕಾವಲು ಅಂತ ಇದೆ, ಅದಕ್ಕೆ ಅಟ್ಯಾಚ್ ಆದಂಗೆ ಜಾವಗಲ್ ಹೆಡ್ ಕ್ವಾರ್ಟರ್ಸ್. ಒಟ್ಟು ವಿಸ್ತೀರ್ಣ 1231 ಎಕರೆ, 38 ಗುಂಟೆ, 710 ಜನ ಫಲಾನುಭವಿಗಳಿದ್ದಾರೆ. ಇದೆರಡೂ ಕೂಡ ಸೆಕ್ಷನ್ ಡಿನಲ್ಲಿ ಈಗ ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೇ ರೀತಿ ನಾನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈ ನಮಗೆ ಎತ್ತಿನೊಳೆ ಐದಳ್ಳ ಕಾವಲ್ ಸಾಧಾರಣ ಅವ್ರು ಕೊಟ್ಟ ದಾಖಲೆ ಮ್ಯಾಪ್ ಪ್ರಕಾರನೇ ಇವತ್ತರೆಗೂ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಮೀಟಿಂಗ್ ಮಾಡೋ ಆಸಕ್ತಿ ಕನಿಷ್ಠ, ಪಬ್ಲಿಕ್ ಅವೇರ್ನೆಸ್ಸು ಅಥವಾ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ವಲ್ಲ ನಮ್ಗಳಿಗೆ. ಅಷ್ಟು ನಾವು ಬಾಯ್ಬಿಟ್ಟು ಕೇಳ್ಕೊಂಡು 2 ಸರಿ ಭೇಟಿ ಮಾಡಿ ಹೇಳಿದ್ದೀನಿ ಎಮ್ಮಂಗೆ ಮಾಡಲಿಲ್ಲ ಅಂತೇಳಿ ಕೃಷ್ಣೇಗೌಡರ ಹತ್ರ ಗಲಾಟೆ ಆಯ್ತು ಅವತ್ತು. ಅದು ಇದೇ ಉಸ್ತುವಾರಿ ಸಚಿವರಿಗೆ ಬಂದಾಗ ಅವ್ರ ಸಮ್ಮುಖದಲ್ಲಿ ಅದು ಎಂಥದ್ರಿ ಅಂದರು ಅವರು. ನೀನು ಒಬ್ಬ ಉಸ್ತುವಾರಿ ಸಚಿವ ಮುಂದಕ್ಕೆ ಮಂತ್ರಿ ಆಗಬೇಕು ಅಂತ ಇದೆಯಲ್ಲಪ್ಪ, ಇದೇ ಗೊತ್ತಿಲ್ವಲ್ಲ ನಿನಗೆ ಅಂದೆ ಅವನಿಗೆ. ಸತ್ಯವಾಗಿ ಹೇಳ್ತಾ ಇದ್ದೀವಿ. ಸಂಗೀತ ಪ್ರಿಯರಿಗೆ ರಸದೌತಣ ನೀಡುವ ಉದ್ದೇಶದಿಂದ ವಿಶ್ವಪಥ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಕ್ಷರ ಬುಕ್ ಹೌಸ್ ಸಹಯೋಗದಲ್ಲಿ ಅಕ್ಟೋಬರ್ 13ರಂದು ಶ್ರಾವಣ ಬಂತು ಹೆಸರಿನ ವಿಶೇಷ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮದ ನಿರ್ದೇಶಕ ಹಾಗೂ ನಿರೂಪಕ ಯದೀಶ್, ಟೈಮ್ಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಮತ್ತು ಕಸಾಪ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಗಸ್ಟ್ 13ರಂದು ಸಂಜೆ 7 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ನಾಡಿನ ಸುಪ್ರಸಿದ್ಧ ಗಾಯಕರ ತಂಡ ಸಂಗೀತ ಪ್ರಿಯರನ್ನ ರಂಜಿಸಲಿದೆ ಎಂದರು. ಕಾರ್ಯಕ್ರಮದಲ್ಲಿ ರವಿ ಮೂರೂರು, ಸವಿತಾ ಗಣೇಶ್, ಭಾಗ್ಯಶ್ರೀ ಗೌಡ, ಕಡಪೆಕೆರೆ ಮುನಿರಾಜ್, ಮೇಲ್ವಿನ್ ಲಿಮಾ, ಆತ್ಮರಾಮ್ ನಾಯಕ್, ಪ್ರದೀಪ್ ಕಿಕ್ಕಲ್ ಹಾಗೂ ವಿನಯ್ ರಂಗತೋಳ್ ಸೇರಿದಂತೆ ಹಲವು ಖ್ಯಾತ ಗಾಯಕರು ಸಂಗೀತ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಎಂದರು. ಶ್ರಾವಣ ಮಾಸದ ಸಂಭ್ರಮಕ್ಕೆ ಸಂಗೀತದ ಸೊಬಗನ್ನ ಬೆರೆಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗಿದ್ದು, ವಿವಿಧ ಪ್ರಕಾರದ ಜನಪ್ರಿಯ ಗೀತೆಗಳು ಹಾಗೂ ಸಂಗೀತ ಕಾರ್ಯಕ್ರಮಗಳು ಪ್ರೇಕ್ಷಕರನ್ನ ರಂಜಿಸಲಿವೆ. ಸಂಗೀತ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅವರು ಮನವಿ ಮಾಡಿದರು. ಇದೇ 13ನೇ ತಾರೀಕು ಆಗಸ್ಟ್ 13ನೇ ತಾರೀಕು 2026ನೇ ವರ್ಷದ ಶ್ರಾವಣ ಆರಂಭ ಆಗ್ತಾ ಇದೆ. ಶ್ರಾವಣ ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶ್ರಾವಣ ಬಂತು ಎನ್ನುವಂತಹ ಒಂದು ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಶ್ರಾವಣ ಬಂತು ಅನ್ನುವಂತಹ ಟೈಟ್ಲ ಯಾಕೆ ಅಂದರೆ, ಒಂದು ಸುಪ್ರಸಿದ್ಧ ಭಾವಗೀತೆ ಇದೆ, ಶ್ರಾವಣ ಬಂತು ಅಂತ ಹೇಳಿ. ಆ ಹಾಡಿನ ಮೊದಲ ಸಾಲು ಏನಿದೆ ಅದನ್ನೇ ಕಾರ್ಯಕ್ರಮದ ಟೈಟ್ಲು ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದಷ್ಟು ಸುಪ್ರಸಿದ್ಧ ಭಾವಗೀತೆಗಳು,
ಜನಪ್ರಿಯ ಜಾನಪದ ಗೀತೆಗಳನ್ನು ಹಾಡಿಸಲಾಗುತ್ತೆ. ಹಾಡುವ ಗಾಯಕರು ಬಂದು ನಾಡಿನ ಪ್ರಖ್ಯಾತ ಮತ್ತು ಪ್ರತಿಷ್ಠಿತ ಗಾಯಕರಾಗಿರ್ತಾರೆ. ರವಿ ಮೂರೂರು ಅವರಿರ್ಬೋದು, ಸವಿತಾ ಗಣೇಶ್ ಇರ್ಬೋದು, ಭಾಗ್ಯಶ್ರೀ ಗೌಡ ಅವರಿರ್ಬೋದು, ಹಾಗೆಯೇ ನಮ್ಮ ಕಡಬಗೆರೆ ಮುನಿರಾಜ್ ಇರ್ಬೋದು. ಇವರೆಲ್ಲರೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಅವರದೇ ಆದಂತಹ ಮಹತ್ತರ ಸಾಧನೆಯನ್ನು ಮಾಡಿರುವಂತಹ ಗಾಯಕರುಗಳಾಗಿದ್ದು, ಅವರಿಗೆ ಒಂದು ಅನೇಕ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಹಲವು ವರ್ಷಗಳಿಂದ ವಾದಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಖ್ಯಾತ ವಾದ್ಯಪಟುಗಳು ಸಾಥ್ ಕೊಡಲಿದ್ದಾರೆ. ಒಟ್ಟಾರೆ ಒಂದು ವಿಶೇಷವಾದ ಚಂದದ ಸಂಗೀತ ಸಂಜೆ ಕಾರ್ಯಕ್ರಮ ಇದಾಗಿದೆ. ಇದು ಬಹಳ ಗುಣಮಟ್ಟದ ಕಾರ್ಯಕ್ರಮ. ಈಗ ನಿಮ್ಮ ಕೈಗೆ ಏನು ನಾವು ಪಾಸ್ ಕೊಟ್ಟಿದ್ದೀವಿ, ಇದು ಎಂಟ್ರಿ ಪಾಸ್ ಅಂತ ಇರುತ್ತೆ. ಅಂದರೆ ಪಾಸ್ ಕಡ್ಡಾಯ ಅಂತ ಏನಿಲ್ಲ, ಪಾಸ್ಗಳಿದ್ರೆ ಅದಕ್ಕೊಂದು ಮಹತ್ವ ಇರುತ್ತೆ ಅನ್ನೋ ಕಾರಣಕ್ಕೆ ಪಾಸ್ ನಾವು ಮಾಡಿದ್ದೀವಿ. ದಯವಿಟ್ಟು ಪಾಸ್ ಜೊತೆಗೆ ಬನ್ನಿ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ ಸಾಂಸ್ಕೃತಿಕವಾಗಿ ಯಾವುದಾದ್ರು ಕಾರ್ಯಕ್ರಮಗಳಾಗ್ತಿರ್ಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ. ಬಟ್ ಅದನ್ನು ಕ್ವಾಲಿಟಿಯಾಗಿ ಆರ್ಗನೈಸ್ ಮಾಡೋರ ಸಂಖ್ಯೆ ತುಂಬ ವಿರಳ. ಪ್ರೋಗ್ರಾಮ್ಸ್ಗಳಾಗ್ತಾ ಇರುತ್ತೆ, ಬಟ್ ವೀಕ್ಷಣೆಗೆ ಸೂಕ್ತವಾದದ್ದು ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ಲು ಕೂಡ ಬಂದು ನೋಡೋ ಥರ ಒಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಯತೀಶ್ ಅವರು ತುಂಬ ಇದನ್ನು ರಿಸ್ಕ್ ತೊಗೊಂಡು ಈ ಥರ ಒಂದು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ನನ್ನದೊಂದು ಮನವಿ ಏನು ಅಂದರೆ, ನಾನು ಅವ್ರಿಗೆ ಸಹಕಾರ ಅಷ್ಟೇ. ಬಟ್ ಈ ಥರ ಒಬ್ಬರು ಯಾರೋ ಒಬ್ರು ಈ ಥರ ಕಾರ್ಯಕ್ರಮ ಮಾಡ್ತಾರೆ ಅಂದಾಗ ನಿಜವಾಗ್ಲೂ ಸ್ವಲ್ಪ ಅವ್ರಿಗೆ ನೀವು ಸಪೋರ್ಟಿವ್ ಆಗಿರಬೇಕು ಅಂತ ಕೇಳ್ಕೊತೀನಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಂಥದ್ದು ತುಂಬ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದಷ್ಟು ದಯವಿಟ್ಟು ಅವ್ರಿಗೀಗ ಒಂದು ದೊಡ್ಡ ಶಕ್ತಿ ಬಂದಿದೆ ರವಿ ನಾಕಲ್ಗೌಡ ಅವ್ರ ಜೊತೆ ಇರೋದ್ರಿಂದ. ಸೊ ರಾಜೇಶ್ ಅವರು ಕೂಡ ಅವ್ರಿಗೆ ಎಲ್ಲ ಥರ ಸಹಕಾರ ಮಾಡ್ತಾ ಇದ್ದಾರೆ. ನೀವುಗಳು ಕೂಡ ಹೆಚ್ಚು ಸಹಕಾರ ಮಾಡಿ ಅಂತ ಯತೀಶ್ವರ್ಗೆ ನಾವು ಇಲ್ಲಿಂದನೇ ಧೈರ್ಯ ಸ್ಥೈರ್ಯ ಎರಡೂ ತುಂಬ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಕೂಡ ಆಗಸ್ಟ್ 13ನೇ ತಾರೀಕು ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಮರೆಯದೆ ಎಲ್ಲರೂ ಕೂಡ ಸಾಯಂಕಾಲ 6:30 ಗಂಟೆಗೆ ಬರಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ಕಲಾವಿದರ ಪರವಾಗಿ, ಕನ್ನಡಿಗರ ಪರವಾಗಿ, ಸಾಹಿತ್ಯಾಸಕ್ತರ ಪರವಾಗಿ ಪ್ರತಿಯೊಬ್ಬರನ್ನು ಮನವಿ ಮಾಡ್ತೀವಿ. ಇಂಥ ಕಾರ್ಯಕ್ರಮಗಳನ್ನ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವರ್ಷಕ್ಕೆ 1-2 ಕಾರ್ಯಕ್ರಮವನ್ನು ಈ ಥರದ್ದು ಮಾಡಬೇಕು. ಇದು ಯಾವುದೇ ರೀತಿ ಕಮರ್ಷಿಯಲ್ ಇಲ್ಲ, ಟಿಕೆಟಿಗೆ ದುಡ್ಡಿಲ್ಲ. ಟಿಕೆಟಿನ ಯಾಕೆ ಮಾಡಿದ್ದೀವಿ ಅಂದರೆ, ಒಂದು ಕಾರ್ಯಕ್ರಮಕ್ಕೆ ಒಂದು ಮೌಲ್ಯ ಹೆಚ್ಚಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಟಿಕೆಟ್ನೇ ಮಾಡಿದ್ವಿ. ಟಿಕೆಟ್ ಬರದೇ ಇದ್ದರೂ ಕೂಡ, ತರದೇ ಇದ್ದರೂ ಕೂಡ ಪ್ರವೇಶ ಅವಕಾಶ ಇದೆ. ಟಿಕೆಟ್ ತಂದರೆ ಒಂದು ಗೌರವ ಜಾಸ್ತಿ, ಟಿಕೆಟ್ನ ಪಡೆದು ಬಂದಿದ್ದಾರೆ ಅಂತೇಳಿ. ಹಾಗಾಗಿ ಪ್ರತಿಯೊಬ್ಬರು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಕಾರ್ಯಕ್ರಮ. ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆಯ ರಾಜೇಶ್ ಗೌಡ ಇತರರು ಉಪಸ್ಥಿತರಿದ್ದರು. ಕಾಫಿ ಗಿಡಗಳನ್ನ ಮಕ್ಕಳಂತೆ ಕಾಪಾಡಿಕೊಂಡು ವರ್ಷಗಳ ಕಾಲ ಬೆಳೆಸಿದ ರೈತನ ಕನಸಿಗೆ ಕಾಡಾನೆಯೊಂದು ತಣ್ಣೀರೆರಚಿದ ಘಟನೆ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ಒಳಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರಡಿಗಾಲದಲ್ಲಿ ನಡೆದಿದೆ. ಕಳೆದ 3 ದಿನಗಳಿಂದ ಗ್ರಾಮದ ಸುತ್ತಮುತ್ತ ಸಂಚರಿಸುತ್ತಿರುವ ಒಂಟಿ ಕಾಡಾನೆ ರಮೇಶ್ ಎಂಬುವರ ಕಾಫಿ ತೋಟಕ್ಕೆ ನುಗ್ಗಿ 50ಕ್ಕೂ ಹೆಚ್ಚು ಕಾಫಿ ಗಿಡಗಳನ್ನು ತುಳಿದು ನಾಶಪಡಿಸಿದೆ. ಸುಮಾರು 30 ವರ್ಷಗಳ ಪರಿಶ್ರಮದಿಂದ ಬೆಳೆಸಿದ ಗಿಡಗಳು ಫಸಲಿಗೆ ಬರುವ ಹೊತ್ತಿನಲ್ಲೇ ನೆಲಕ್ಕುರುಳಿರುವುದು ಬೆಳೆಗಾರನಿಗೆ ಆಘಾತ ತಂದಿದೆ. ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸಿದ ಗಿಡಗಳು ಫಸಲು ನೀಡುವ ಹಂತದಲ್ಲಿದ್ದವು. ಒಂದೇ ರಾತ್ರಿ ಎಲ್ಲವೂ ಹಾಳಾಗಿರುವುದು ತುಂಬಾ ನೋವು ತಂದಿದೆ. ಅರಣ್ಯ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ತೋಟದ ಮಾಲೀಕ ರಮೇಶ್ ಮನವಿ ಮಾಡಿದ್ದಾರೆ. ಕಾಡಾನೆ ಹಾವಳಿ ನಿರಂತರವಾಗಿರುವುದರಿಂದ ಸುತ್ತಮುತ್ತಲಿನ ಕಾಫಿ ಬೆಳೆಗಾರರು ಕೂಡ ಆತಂಕದಲ್ಲಿದ್ದಾರೆ. ಇಂದು ಒಂದು ತೋಟಕ್ಕೆ ಬಂದಿರುವ ಆನೆ ನಾಳೆ ಮತ್ತೊಂದು ತೋಟಕ್ಕೆ ನುಗ್ಗುವ ಭೀತಿ ಎದುರಾಗಿದೆ. ಕೇವಲ ಆನೆಗಳನ್ನ ಓಡಿಸುವ ತಾತ್ಕಾಲಿಕ ಕ್ರಮಕ್ಕೆ ಸೀಮಿತವಾಗದೆ ಬೆಳೆಗಾರರ ಜೀವ ಹಾಗೂ ಜೀವನೋಪಾಯವನ್ನ ರಕ್ಷಿಸುವ ಶಾಶ್ವತ ಪರಿಹಾರಕ್ಕೆ ಅರಣ್ಯ ಇಲಾಖೆ ಮುಂದಾಗಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ.
ರಾಜ್ಯದ ವಿವಿಧ ಸರ್ಕಾರಿ ಇಲಾಖೆಗಳು, ನಿಗಮಗಳು, ಮಂಡಳಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 4.5 ಲಕ್ಷ ಹೊರಗುತ್ತಿಗೆ ನೌಕರರ ಹಿತದೃಷ್ಟಿಯಿಂದ ಕನಿಷ್ಠ ವೇತನ ಪರಿಷ್ಕರಣೆ ಕುರಿತು ಈಗಾಗಲೇ ಹೊರಡಿಸಿರುವ ಕರಡು ಅಧಿಸೂಚನೆಯನ್ನು ತಕ್ಷಣ ಅಂತಿಮಗೊಳಿಸಿ ಪರಿಷ್ಕೃತ ವೇತನ ಕಡ್ಡಾಯವಾಗಿ ಜಾರಿಗೆ ತರಬೇಕು ಎಂದು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ದಲಿತ ಹಿರಿಯ ಮುಖಂಡ ಕೃಷ್ಣದಾಸ್ ಮತ್ತು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಂಗನಾಥ್ ಮಾತನಾಡಿ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಾಗೂ ಜೀವನ ವೆಚ್ಚ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಹೊರಗುತ್ತಿಗೆ ನೌಕರರಿಗೆ ಪ್ರಸ್ತುತ ನೀಡುತ್ತಿರುವ ವೇತನವು ಜೀವನ ನಿರ್ವಹಣೆಗೆ ಸಮರ್ಪಕವಾಗಿಲ್ಲ. ಹೀಗಾಗಿ ಕನಿಷ್ಠ ವೇತನ ಪರಿಷ್ಕರಣೆ ಪ್ರಕ್ರಿಯೆಯನ್ನ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬಾರದು ಎಂದು ಆಗ್ರಹಿಸಿದರು. ಕಾರ್ಮಿಕ ಇಲಾಖೆಯಿಂದ ಕನಿಷ್ಠ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಡಿಸಲಾಗಿದ್ದು, ವಿವಿಧ ವರ್ಗಗಳಾದ ಅಕುಶಲ, ಅರೆಕುಶಲ, ಕುಶಲ ಹಾಗೂ ಅತ್ಯಂತ ಕುಶಲ ನೌಕರರಿಗೆ ಪರಿಷ್ಕೃತ ವೇತನ ದರ ನಿಗದಿಪಡಿಸುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದರು. ಪರಿಷ್ಕೃತ ಕನಿಷ್ಠ ವೇತನವನ್ನು ತಕ್ಷಣದಿಂದಲೇ ಪರಿಣಾಮಕಾರಿಯಾಗಿ ಜಾರಿಗೆ ತಂದು ರಾಜ್ಯದ ಸುಮಾರು 4.5 ಲಕ್ಷ ಹೊರಗುತ್ತಿಗೆ ನೌಕರರ ಹಿತ ಕಾಪಾಡಬೇಕು ಎಂದು ಆಗ್ರಹಿಸಿದರು. ಸರ್, ಈ ದಿನ ನಾವು ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘ ಹಾಸನ ಜಿಲ್ಲಾ ಶಾಖೆ ವತಿಯಿಂದ ಏನು ಸುಪ್ರೀಂ ಕೋರ್ಟ್ ಏನು ಜಾರಿಗೊಳಿಸಿದೆ ಕನಿಷ್ಠ ವೇತನ ಕೊಡಬೇಕು ಅಂತ ಹೇಳಿ, ಆ ನಿರ್ದೇಶನದ ಮೇರೆಗೆ ಸರ್ಕಾರ ಇಲ್ಲಿವರೆಗೆ ಹೊರಗುತ್ತಿಗೆ ನೌಕರರ ಒಂದು ಕನಿಷ್ಠ ವೇತನ ಜಾರಿಗೊಳಿಸಬೇಕಾಗಿತ್ತು. ಆದರೆ ಸರ್ಕಾರ ಇದನ್ನು ಸರಿಯಾಗಿ ಜಾರಿಗೊಳಿಸ್ತಲೇ ಭಾಳ ಕಡಿಮೆ ಅವ್ರು ಕೊಡ್ತಕ್ಕಂಥ ಏನು ಸಂಬಳ ಏನಿದೆ ಭಾಳ ಕನಿಷ್ಠವಾದ್ದು, ಅವ್ರಿಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಅಂತ ಹೇಳಿ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಸರ್, ಏನಾಗಿದೆ ಅಂತ ಹೇಳಿದರೆ, ಕನಿಷ್ಠ ವೇತನ ಕೆಲವು ಇಲಾಖೆಗಳಿಗೆ ಜಾರಿಗೊಳಿಸಿದ್ದಾರೆ, ಕೆಲವು ಜಿಲ್ಲೆಗಳಲ್ಲಿ ಜಾರಿಗೊಳಿಸಿದ್ದಾರೆ. ಈಗ ತುಮಕೂರು, ಬೆಳಗಾವಿ, ಬಳ್ಳಾರಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕನಿಷ್ಠ ವೇತನ ಜಾರಿಗೊಳಿಸಿದ್ದಾರೆ. ಹಿಂಗೆ ಬೇರೆ ಕಡೆ ತಾರತಮ್ಯ ಮಾಡ್ತಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದನ್ನು ಜಾರಿಗೊಳಿಸ್ತಾ ಇಲ್ಲ. ಇವ್ರಿಗೆ ಜೀವ ವಿಮಾ ರಕ್ಷಣೆ ಇಲ್ಲ ಇವರಿಗೆ. ಸೊ ಇದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ತಾರತಮ್ಯ ಮಾಡದಲೇ ಕೂಡಲೇ ಏನು ಕನಿಷ್ಠ ವೇತನ ಜಾರಿಗೊಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಅದನ್ನು ಹಿಂಪಡೆಯುವಂಥ ಸರ್ಕಾರ ಹುನ್ನಾರ ಅಂತ ನಡೆದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ಎಲ್ಲ ಇಲಾಖೆಗಳಲ್ಲೂ ಆಲ್ರೆಡಿ ಪರಿಷ್ಕೃತ ವೇತನವನ್ನು ಜಾರಿ ಮಾಡಿದ್ದಾರೆ, ಕೆಲವೊಂದು ಇಲಾಖೆಗಳಲ್ಲಿ ಮಾಡಿಲ್ಲ. ಇನ್ನೂ ಮಾಡಿರುವಂಥ ಇಲಾಖೆಯ ಅಧಿಕಾರಿಗಳಿಗೆ ಫಸ್ಟದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಕೆಲವೊಂದು ಇಲಾಖೆಗಳಲ್ಲಿ ಇನ್ನೂ ಅಧಿಕೃತವಾಗಿ ಜಾರಿಗೊಳಿಲ್ಲ ಅಂಥ ಇಲಾಖೆಯ ಅಧಿಕಾರಿಗಳನ್ನ ಕೂಡಲೇ ಒಂದು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾನು ಡಿ.ಸಿಗೆ ಮನವಿ ಮಾಡ್ತಾ ಇದ್ದೀನಿ. ಹಾಗೆಯೇ ಸರ್ಕಾರಕ್ಕೂ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗೇನು ಕನಿಷ್ಠ ವೇತನ ಜಾರಿಗೊಳಿಸಿದ್ರೆ ಈ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಅದನ್ನು ತಡೆ ಹಿಡಿದು ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ನೀವೇನು ಈಗ ಮೌಖಿಕವಾಗಿ ಅದರ ಇದರಲ್ಲಿ ನೀವು ಹೇಳ್ತಾ ಇದ್ದೀರಾ, ಅದನ್ನು ನಾವು ಇನ್ನೂ ಅದನ್ನು ನೀವು ಮಾಡ್ತಿರೋ ಬಿಡ್ತೀರಾ, ಪರಿಶೀಲನೆ ಮಾಡ್ತಿರೋ ಬಿಡ್ತೀರೋ ಗೊತ್ತಿಲ್ಲ. ಆದಷ್ಟು ಬೇಗ ಈ ಒಂದು ಕನಿಷ್ಠ ವೇತನವನ್ನು ನೀವು ಜಾರಿಗೊಳಿಸಲಿಲ್ಲ ಅಂತಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸರ್ಕಾರಿ ಹೊರಗುತ್ತಿಗೆ ನೌಕರರ ಪ್ರತಿಯೊಬ್ಬ ಸಂಘದ ಸದಸ್ಯರು ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ. ಪ್ರತಿಭಟನೆಯಲ್ಲಿ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್, ದಲಿತ ಹಿರಿಯ ಮುಖಂಡ ಎಚ್.ಕೆ. ಸಂದೇಶ್, ಹೂಡಾ ಮಾಜಿ ಅಧ್ಯಕ್ಷ ಕೃಷ್ಣಕುಮಾರ್, ರಂಗಸ್ವಾಮಿ, ಕುಡ್ಡೇನಹಳ್ಳಿ ಇತರರು ಉಪಸ್ಥಿತರಿದ್ದರು. ಗ್ರಾಮಸ್ಥರ ಮನವಿ ಮೇರೆಗೆ ಕೆಐಡಿಬಿಗೆ ಜಮೀನು ಕಳೆದುಕೊಂಡಿದ್ದು ನಿರಾಶ್ರಿತರಿಗೆ ಅದೇ ಜಾಗದಲ್ಲಿ ವಸತಿ ಉದ್ದೇಶದಿಂದ ಮೀಸಲಿಟ್ಟಿದ್ದ ಸುಮಾರು 5 ಎಕರೆ 20 ಕುಂಟೆ ಜಾಗಕ್ಕೆ ಸಂಬಂಧ ಇಲ್ಲದ ವ್ಯಕ್ತಿಗಳು ಆಗಮಿಸಿ ತನಗೂ ಪಾಲು ಬೇಕು ಎಂದು ನೀಡುತ್ತಿರುವ ಕಿರುಕುಳ ತಪ್ಪಿಸಬೇಕು ಎಂದು ಶಾಸಕ ಎಚ್.ಡಿ. ರೇವಣ್ಣ ಅವರಿಗೆ ಚಿಕ್ಕಬಸವನಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದರು. ಈ ಬಗ್ಗೆ ಗ್ರಾಮದ ಶ್ರೀನಿವಾಸ್ ಮಾತನಾಡಿ, ಈ ಹಿಂದೆ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗಾಗಿ ಕೌಶಿಕ, ದೊಡ್ಡ ಬಸವನಹಳ್ಳಿ, ಚಿಕ್ಕ ಬಸವನಹಳ್ಳಿ ಗ್ರಾಮಗಳ 2400 ಎಕರೆ ಜಮೀನನ್ನ ಭೂಸ್ವಾಧೀನ ಪಡಿಸಿಕೊಳ್ಳಲಾಗಿತ್ತು. ಈ ಪೈಕಿ ಬಸವನಹಳ್ಳಿ ಗ್ರಾಮದ 96 ಎಕರೆ ಜಾಗ ಪಡೆದುಕೊಂಡಿದ್ದು, ಇದೇ ವೇಳೆ ಗ್ರಾಮದ ಸುಮಾರು 90 ನಿರಾಶ್ರಿತ ಕುಟುಂಬಗಳಿಗೆ ನಿವೇಶನ ಒದಗಿಸುವ ಭರವಸೆ ನೀಡಿರುವ ಕೆಐಡಿಬಿ ಅಧಿಕಾರಿಗಳು ಬಡಾವಣೆಯ ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ. ಆದರೆ ಈಗ ಗ್ರಾಮದ ಕೆಲವರು ಇದಕ್ಕೆ ಅಡ್ಡಿಪಡಿಸಿ ತಮಗೂ ಬೇಕೆಂದು ಹಠ ಹಿಡಿದು
ಅರ್ಹ ಫಲಾನುಭವಿಗಳಿಗೆ ನಿವೇಶನ ನೀಡಲು ಅಡ್ಡಿಪಡಿಸುತ್ತಿದ್ದಾರೆ ಎಂದು ದೂರಿದರು. ಮಾನ್ಯ ಸ್ಥಳೀಯ ಶಾಸಕರ ಗಮನಕ್ಕೆ ತರೋದೇನೆಂದರೆ, ನಾವು 92-93ರಿಂದ ನಮ್ಮ ಚಿಕ್ಕಬಸನಹಳ್ಳಿ ಗ್ರಾಮದ 148 ಎಕರೆ ಜಮೀನು ಕೇಳಿ ಭೂಸ್ವಾಧೀನ ಆಗಿತ್ತು. ಅದ್ರ ಪ್ರಕಾರವಾಗಿ ನಾವು ಅದನ್ನು ಯಾವುದೇ ಅಭಿವೃದ್ಧಿ ಮಾಡಿರಲ್ಲ ಅಂತೇಳಿ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದು 27 ವರ್ಷದಿಂದ ಆ ಪ್ರಕರಣ ಇನ್ನೂ ನಡೀತಲೇ ಇತ್ತು. ಆ ಮಧ್ಯದಲ್ಲಿ ಅವರು ಒಂದು 8 ಎಕರೆ ಬೋರ್ಡರ್ ಕೊಡೋಕ್ಕೆ ಬಂದಿದ್ರು. ಆವಾಗಲೂ ರೇವಣ್ಣರ್ತಕ್ಕೆ ಹೋದೋ, ಅವರು ಬಿಡಿಸ್ಕೊಟ್ನಲ್ಲ. ಆಮೇಲೆ ಮಧ್ಯ 2018ರಲ್ಲಿ ಮೆಗಾ ಡೈರಿನೇ ಶಾಂಕ್ಷನ್ ಮಾಡಿಸ್ಕೊಂಬಂದರು. ಅದಕ್ಕೂ ಸ್ಟೇ ಕೊಟ್ಟು ಇದು ಮಾಡಿದ್ಮೇಲೆ ಆ ಮೆಗಾ ಡೈರಿಲಿದ್ದ ಅಲಾಟರ್ಸ್ ಎಲ್ಲನೂ ಈ ನಮ್ಮ ಸಬ್ಲೇಔಟ್ 4ರಲ್ಲಿದ್ದರು. 3ಗೆ ನಮ್ಮೂರು ಇದಕ್ಕೆ ಇದನ್ನು ಬಡಾವಣೆಗೆ ಎಲ್ಲರನ್ನೂ ಇಲ್ಲಿಗೆ ಶಿಫ್ಟ್ ಮಾಡಿದರು. ಈಗ KDB ಅವರು ಆಫೀಸರ್ಗೂ ನಮಗೂ ಅಲ್ಲಿ ಬೆಂಗಳೂರಿನ ಆಫೀಸರ್ನು ಮಾತಾಡಿದ್ವಿ. ಇಲ್ಲಿ ಸುನಿಲ್ ಅಂತೇಳಿ ಕಾರ್ಯಪಾಲಕ ಇಂಜಿನಿಯರ್ ಇದ್ದರು. ಅವರ ನಮ್ಮ ರೈತರ ಒಂದು ಸಮ್ಮುಖದಲ್ಲಿ ಒಂದು ಮಾತುಕತೆ ಮಾಡಿ, ನೀವು ಯಾವತ್ತಿದ್ರೂ ನಿಮಗೆ ಭೂಮಿ ಬಿಡ್ಕೊಡಕ್ಕಿದ್ದು ಅಂತಂದಾಗ ನಾವೇನು ಮಾಡಿದ್ವಿ, ನಮಗೆ ನಿರಾಶ್ರಿತರು ಇಷ್ಟು ಜನ ಅವ್ರೆ, 72 ಜನ ಅವರೇ. ಇನ್ನು ಗ್ರಾಮದಲ್ಲೂ ಸ್ವಲ್ಪ ಬಡವ್ರ ಬಗ್ಗೆ ಇರ್ತಾರೆ, ಅವರಿಗೆ ಒಂದಿಷ್ಟು ಇದು ಮಾಡಬೇಕು, ಒಂದು 125-130 ಸೈಟು ಇದಾಗ ನೀವು ಜಾಗ ಬಿಟ್ಕೊಡಿ ಅಂತ ಕೇಳಿದ್ವಿ. ಆ ಕೇಳಿದಾಗ ಅವ್ರು ಏನು ಮಾಡಿದ್ರು, ಒಂದು ಒಪ್ಪಂದಕ್ಕೆ ಬಂದು, ನೀವು ಜಾಗ ಕೊಟ್ಟಾದ್ಮೇಲೆ ನಾವು ಇದನ್ನು ಕೊಡ್ತೀವಿ, ಈಗಲೇ ಬಿಡಿ ಅಂದರು. ಅದಕ್ಕೆ ನಾವೇನು ಮಾಡಿದ್ವಿ, ನೀವು ನಮಗೆ ಶಾಂಕ್ಷನ್ ಮಾಡಿಕೊಡಿ, ಮೊದಲು ಬೋರ್ಡ್ ಮೀಟಿಂಗ್ ಪಾಸ್ ಮಾಡಿಕೊಡಿ, ಆಮೇಲೆ ಇದು ಮಾಡ್ತೀವಿ ಅಂದು. ಒಂದು ರಸ್ತೆನ ಗ್ರಾಮಕ್ಕೂ ನೀವು ಮಾಡಿಕೊಡ್ಬೇಕು, ನಮ್ಮದು ಆಶ್ರಯಕ್ಕೆ ಏನು ಬಿಟ್ಟವ್ರು ಅಂತ ಹೇಳಿದ್ರು. ಅದಕ್ಕೂ ಅವರು ಮನವಿನ ಅವರು ಪುರಸ್ಕರಿಸಿದ್ರು. ಅದೇ ರಸ್ತೆನ ಮೊದಲು ಮಾಡ್ತಾವ್ರೆ. ಈಗ ಇನ್ನೊಂದು ಟ್ರೂಪ್ ಏನು ಮಾಡ್ತಿದೆ, ಅದನ್ನು ಅವರು ಯಾವುದೇ ಭೂಮಿ ಕಳ್ಕೊಂಡಿರೋರಲ್ಲ, ನಿಮ್ಮ ಹತ್ರಕ್ಕೆ ಬರ್ತಾ ಇರೋರು. ಈಗ ಬಸ್ ಮಾಡಿದ್ವಿ, ಮೂರು ಬಸ್ ಮಾಡಿದ್ವಿ, ಊರೆಲ್ಲ 4 ಸೈಟ್ ಕೊಡ್ತೀವಿ, 3 ಸೈಟ್ ಕೊಡ್ತೀವಿ, ಊರೆಲ್ಲ ಹಂಚ್ಕೊತಾರೆ. ನಾವೇನು 72 ಜನ ನಿರಾಶ್ರಿತರು ಇದ್ವಿ, ಮತ್ತು ಇನ್ನು ಭೂಮಿಗೆ ಇಲ್ಲಿ ಸೈಟ್ ಇಲ್ಲದೆ ಇದ್ವಿ, ಇಷ್ಟು ಜನ ಬಡವರವ್ರೆ. ಆ ಬಡವ್ರ ಪರವಾಗಿ ನಾವು ಇದು ಮಾಡಿದ್ವಿ. ಯಾರದೇ ಒಬ್ಬರ ಹೆಸರಿಗೆ ಇದು ಬರೋಲ್ಲ. ನಿಮ್ಮ ಗಮನಕ್ಕೆ ಬಂದಾಗ ಅವ್ರೇನಾರು ಫಲಾನುಭವಿಗಳಾಗಿದ್ದರೆ, ನಿರಾಶ್ರಿತರಾಗಿದ್ದರೆ, ಇಲ್ಲ ಕಡು ಬಡವರಾದರೆ ಒಂದು ಪಟ್ಟಿ ಮಾಡಿ ಅಲ್ಲಿಗೆ ಬೋರ್ಡಿಗೆ ಕಳಿಸಿ, ಬೋರ್ಡಿಂದ ತಿಳಿಸಿ. ನಿಮ್ಮ ಸಮ್ಮುಖದಲ್ಲೇ ಅದೊಂದು ಪಟ್ಟಿ ಆಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಇದಕ್ಕೆ ತೊಂದರೆ ಕೊಡಬೇಡಿ. ಬೋರ್ಡ್ ಮೀಟಿಂಗ್ ಆಗಿ ಈ ಬಡವರಿಗೆ ಅನುಕೂಲ ಆದರೆ ನಿಮಗೆ ನಾವು ಯಾವುದೇ ಚುನಾವಣೆಗೂ ನಾವು ತೊಂದರೆ ಕೊಡೋಕ್ಕೆ ಬಂದರೆ, ಇದು ಯಾವುದೇ ರಾಜಕೀಯ ಪಕ್ಷಕ್ಕಾಗಲಿ, ಜಾತಿ ಆಗಲಿ, ಧರ್ಮ ಆಗಲಿ, ಪಾರ್ಟಿ ಪರಪಕ್ಷ ನಾವು ಮಾಡ್ತಾ ಇಲ್ಲ. ಈ ವೇಳೆ ಭೂಮಿ ಕಳೆದುಕೊಂಡ ಗ್ರಾಮಸ್ಥರಾದ ಆರ್ ಶಿವಣ್ಣ, ಪ್ರಕಾಶ್, ನಿಂಗರಾಜು, ಸಂತೋಷ್, ರಂಗಸ್ವಾಮಿ, ಪುಟ್ಟನಿಂಗೇಗೌಡ ಹಾಗೂ ಅನೇಕರು ಉಪಸ್ಥಿತರಿದ್ದರು. ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ಆಲೂರು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಲಸು ಮತ್ತು ಆಹಾರ ಮೇಳ ಹಾಗೂ ಸ್ವದೇಶಿ ಉತ್ಪನ್ನಗಳ ಮಾರಾಟ ಮೇಳ ಆಗಸ್ಟ್ 11 ಮತ್ತು 12ರಂದು ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ ಎಲ್ಲ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಆಯೋಜಕ ಮಂಜುನಾಥ್ ತಿಳಿಸಿದರು. ಬಾಲಾಜಿ ಇವೆಂಟ್ಸ್ ಇವರ ವತಿಯಿಂದ ಹಲಸು ಮತ್ತು ಆಹಾರ ಮೇಳವನ್ನು ಹಮ್ಮಿಕೊಂಡಿದ್ದು, ದೇಶ ವಿದೇಶಗಳ ಹಲಸು ಹಾಗೂ ಮಾವಿನ ಹಣ್ಣುಗಳ ವಿವಿಧ ಬಗೆಯ ಪ್ರದರ್ಶನ ಹಾಗೂ ಮಾರಾಟ ಸೇರಿದಂತೆ ಸ್ವದೇಶಿ ಉತ್ಪನ್ನಗಳ ಮಾರಾಟ ಮಳಿಗೆ ತೆರೆಯಲಾಗಿದೆ. ಹಾಗೂ ವಿಶೇಷವಾಗಿ ಕಂಚಿಕೋ ಸೊಸೈಟಿಯ ಹಳೆಯ ಜರಿ ಸೀರೆಗಳನ್ನು ಖರೀದಿಸಿ ತಕ್ಷಣ ಹಣ ನೀಡಲಾಗುತ್ತಿದೆ ಎಂದ ಅವರು, ತಾಲೂಕಿನ ಜನತೆ ಈ ಸದಾವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳುವಂತೆ ಆಯೋಜಕ ಮಂಜುನಾಥ್ ಮನವಿ ಮಾಡಿದ್ದಾರೆ. ಹಾಸನದಿಂದ ಬಂದು ಇಲ್ಲಿ ಹಲಸು ಮತ್ತು ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಇದೇ ಮೊದಲ ಬಾರಿಗೆ ಆಲೂರು ನಗರದಲ್ಲಿ ಹಲಸು ಮತ್ತು ಆಹಾರ ಮೇಳವನ್ನು ಆಯೋಜನೆ ಮಾಡಿದ್ದೀವಿ. ಇಲ್ಲಿ ಏನೇನೋ ನಿಮ್ಗೆ ಏನು ರೈತರಿಗೆ ಏನು ಸಿಗುತ್ತೆ, ನಮಗೇನು ಬೆನಿಫಿಟ್ ಇದೆ, ನಾವು ಆಹಾರ ಮೇಳೆಗೆ ಏನಕ್ಕೆ ಬರಬೇಕು, ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಹಲಸಿನ ರೈತನ ಬೆಳೆದಿರ್ತಾರಲ್ಲ ಹಲಸಿನ ಹಣ್ಣಿನಿಂದ ಮಾಡಿರೋಂಥ ದೋಸೆಗಳು, ಆಮೇಲೆ ಹಲಸಿನ ಹಣ್ಣಿಂದು ಜಿಲೇಬಿ, ಹಲಸಿನ ಹಣ್ಣಿನ ಹೋಳಿಗೆ, ಹಲಸಿನ ಹಣ್ಣಿನ ಐಸ್ ಕ್ರೀಮು, ಅದೇ ರೀತಿಯಾಗಿ ಹಲಸಿನ ಹಣ್ಣಿನ ಮಿಲ್ಕ್ ಶೇಕು, ಈ ಥರದ್ದು ಹಲಸಿನ ಹಣ್ಣಿಗೆ ಸಂಬಂಧಪಟ್ಟಿದ್ದಂಥ ಎಲ್ಲ ಹಣ್ಣುಗಳನ್ನು ಇಲ್ಲಿ ನಿಮಗೆ ಫುಡ್ಗಳನ್ನ ಕೊಡ್ತದೆ. ಅದೇ ರೀತಿ ನೀವು ಇದಿಷ್ಟಕ್ಕೆ ಸೀಮಿತವಾಗಿರಲ್ಲ, ಇಲ್ಲಿ ಹಲಸಿನ ವೆರೈಟಿ ಗಿಡಗಳು ಬರುತ್ತೆ. ಅಂದರೆ ಚಂದ್ರ ಹಲಸು, ನಾಗಹಲಸು, ಆಮೇಲೆ ರುದ್ರಾಕ್ಷಿ ಗಿಡ, ಮತ್ತು ಇದ್ರ ವೆರೈಟಿಯಾಗಿ ಹಲಸಿನ ಗಿಡಗಳು ಸಿಗುತ್ತೆ ನಿಮಗೆ. ಅದೇ ರೀತಿಯಾಗಿ ವೆರೈಟಿ ಹಣ್ಣಿನ ಗಿಡಗಳು ಕೂಡ ಇಲ್ಲಿ ನಿಮ್ಗೆ ದೊರೆಯುತ್ತದೆ. ಮತ್ತು ಅದಷ್ಟೇ ಅಲ್ಲದೆ ಲೈವಲ್ಲಿ ನಿಮ್ಗೆ ಇಲ್ಲೇ ನಿಮಗೆ ಹಣ್ಣು ಬೇಕಂದರೆ ಇಡೀ ಹಣ್ಣನ್ನೇ ತೊಗೋಬೋದು. ಇಲ್ಲ ಕೆಂಪು ಹಲಸು, ನಾಗಹಲಸು, ಚಂದ್ರ ಹಲಸು, ಈ ಥರದ್ದು ವೆರೈಟಿ ರುದ್ರಾಕ್ಷಿ ಹಲಸು, ಈ ಥರದ್ದು ಹಲಸನ್ನ ಲೈವಲ್ಲೇ ಕಟ್ ಮಾಡಿ ನಿಮಗೆ ಸವಿಲಿಕ್ಕೂ ಕೂಡ ಇಲ್ಲಿ ಸಿಗ್ತದೆ. ಇದೊಂದೇ ಅಷ್ಟೇ ಅಲ್ಲ, ಇಲ್ಲಿ ಸ್ವದೇಶಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವು ಕೂಡ ಇಲ್ಲಿ ಆಯೋಜನೆ ಆಗಿರುತ್ತೆ. ಒಳಗಡೆ ಹಲಸು ಮತ್ತು ಆಹಾರ ಮೇಳವನ್ನು ಆಯೋಜನೆ ಮಾಡಿರ್ತೀವಿ. ಎಲ್ಲ ನನ್ನ ಆಲೂರು ಏನೋ ಜನತೆಗಳಿದೆಯಲ್ಲ, ಸುತ್ತಮುತ್ತ ಹಳ್ಳಿ ಆಗಲಿ ಆಲೂರು ತಾಲೂಕಿನಲ್ಲಿ ಮೊದಲ ಬಾರಿಗೆ ಇದನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಬಂದು ಇದರಲ್ಲಿ ಇದಕ್ಕೆ ವಿಸಿಟ್ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥಿಸ್ತೀವಿ.
ಗ್ರಾಮೀಣ ಭಾಗದ ವಿದ್ಯುತ್ ಪೂರೈಕೆಯನ್ನ ಮತ್ತಷ್ಟು ಸುಧಾರಿಸುವ ನಿಟ್ಟಿನಲ್ಲಿ ತಾಲೂಕಿನ ಬಾಳುಪೇಟೆಯಲ್ಲಿ 44.29 ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ 66/11 ಕೆವಿ ವಿದ್ಯುತ್ ಪ್ರಸರಣ ಕೇಂದ್ರದ ನೂತನ ಫೀಡರ್ಗೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಚಾಲನೆ ನೀಡಿ ಶುಭ ಹಾರೈಸಿದರು. ನೂತನ ಫೀಡರ್ ಕಾರ್ಯಾರಂಭದಿಂದ ಆಲೂರು ತಾಲೂಕಿನ 29 ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಮತ್ತಷ್ಟು ಸುಗಮವಾಗಲಿದೆ. ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿನ ವಿದ್ಯುತ್ ಪೂರೈಕೆಯ ಗುಣಮಟ್ಟ ಹಾಗೂ ಸ್ಥಿರತೆ ಹೆಚ್ಚುವುದರ ಜೊತೆಗೆ ರೈತರು, ಕೃಷಿ ಚಟುವಟಿಕೆಗಳು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ವಿದ್ಯುತ್ ಮೂಲ ಸೌಕರ್ಯವನ್ನು ಬಲಪಡಿಸುವ ಮೂಲಕ ಗ್ರಾಮಗಳ ಅಭಿವೃದ್ಧಿಗೆ ವೇಗ ನೀಡುವ ಉದ್ದೇಶದಿಂದ ಇಂತಹ ಯೋಜನೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ಗ್ರಾಮೀಣ ಅಭಿವೃದ್ಧಿಯ ಪ್ರಮುಖ ಆಧಾರವಾಗಿದ್ದು 29 ಗ್ರಾಮಗಳ ಜನತೆಗೆ ಪ್ರಯೋಜನಕಾರಿಯಾಗಲಿದೆ ಎಂದು ತಿಳಿಸಿದರು. ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಕೆಂಚಮ್ಮ ಅಂತಕ್ಕಂಥ ಒಂದು ಫೀಡರ್ನ ಚಾರ್ಜ್ ಮಾಡ್ತಕ್ಕಂಥ ಕೆಲಸವನ್ನ ಈ ತರ ನಾವು ಪ್ರಾರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮವನ್ನ ಯಾತಕ್ಕೆ ಮಾಡಿದ್ದೀವಿ ಅಂತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಸುಮಾರು ಈ ಕಾರ್ಯಕ್ರಮಕ್ಕೆ ಅಂದ್ರೆ ಇವತ್ತೇನು ಚಾಲನೆಯನ್ನು ಕೊಟ್ಟಿದ್ದೀವಿ, ಆ ಯೋಜನೆಗೆ ಆಗಿರತಕ್ಕಂಥ ವೆಚ್ಚ ಸುಮಾರು 44,29,000 ರೂಪಾಯಿ ಹಣವನ್ನು ನಾವು ವೆಚ್ಚವನ್ನು ಮಾಡಿದ್ದೀವಿ. ಯಾತಕ್ಕೆ ಹಣವನ್ನು ವೆಚ್ಚ ಮಾಡಿದ್ದೀವಿ ಅಂತ ಹೇಳಿದರೆ, ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಮಗ್ಗೆ ಇರ್ಬೋದು, ಬಾಳುಪೇಟೆ ಇರ್ಬೋದು, ಪಾಳ್ಯ, ಈ ಭಾಗಗಳಲ್ಲಿ ಸುಮಾರು 129 ಹಳ್ಳಿಗಳಿಗೆ ಇರ್ತಕ್ಕಂಥ ಏನು ಲೋಡ್ ಕೆಪಾಸಿಟಿ ಇತ್ತು ಸಾಲ್ತಾ ಇದ್ದಿಲ್ಲ. ಅಂದರೆ ನಾವು ಉತ್ತಮವಾದ ಕ್ವಾಲಿಟಿ ವಿದ್ಯುತ್ನ ಸರಬರಾಜು ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ. ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ನಿರಂತರವಾಗಿ ವಿದ್ಯುತ್ ಸಂಪರ್ಕದಲ್ಲಿ ತೊಂದರೆಗಳಾಗ್ತಾಯಿತ್ತು. ಈ ನಿಟ್ಟಿನಲ್ಲಿ ಇರೋದ್ರಲ್ಲಿ ಉತ್ತಮವಾದ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸಪ್ರೇಟ್ ಫೀಡರ್ನ ಇವತ್ತು ಚಾರ್ಜ್ ಮಾಡಿ, ಇವತ್ತು ಸುಮಾರು ಪಾಳ್ಯ ಭಾಗದ 5 ಹಳ್ಳಿ ಇರ್ಬೋದು, ಮಗ್ಗೆ ಭಾಗದ 33 ಹಳ್ಳಿ, ಬಾಳುಪೇಟೆ ಭಾಗದ 14 ಹಳ್ಳಿ, ಅಂದರೆ ಇಷ್ಟು ಹಳ್ಳಿಗಳಿಗೆ ಉಪಯೋಗವಾಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಇವತ್ತೊಂದು ಫೀಡರ್ನ ಚಾರ್ಜ್ ಮಾಡಿದ್ವಿ. ಇವತ್ತು ಅದೇ ರೀತಿ ಇನ್ನೊಂದು ಫೀಡ್, ಇದಕ್ಕೆ ಕೆಂಚಮ್ಮ ಫೀಡರ್ ಅಂತಕ್ಕಂಥ ಹೆಸರನ್ನು ಕೊಟ್ಟಿದ್ವಿ. ಇನ್ನೊಂದು ಇವತ್ತು ಬಗ್ಗೆಯಲ್ಲಿ ಕೂಡ ಇನ್ನೊಂದು ಫೀಡರ್ನ ಇವತ್ತು ಚಾರ್ಜ್ ಮಾಡ್ತಾ ಇದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕ್ವಾಲಿಟಿ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡು ಕೆಲಸವನ್ನು ಮಾಡ್ತಿದ್ದೀವಿ. ಆದರೆ ಈ ಬಾರಿಯ ಮಳೆಯನ್ನು ನೋಡಿದರೆ ಮುಂದಿನ ಬೇಸಿಗೆಯಲ್ಲಿ ನಿಜವಾಗ್ಲೂ ಕೂಡ ನಮಗೆ, ನಾವು ಮತ್ತು ಅಧಿಕಾರಿಗಳು ಮಾತಾಡಿದವು, ಮುಂದಿನ ಬೇಸಿಗೆಯಲ್ಲಿ ಮಳೆ ಇಲ್ಲ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ವಿದ್ಯುತ್ತಿಂದು ಎಲ್ಲೋ ಸಮಸ್ಯೆ ಆಗ್ಬೋದೇನೋ ಅಂತಕ್ಕಂಥ ಮುನ್ಸೂಚನೆ ಇವತ್ತೇ ಕಾಡ್ತಾ ಇದೆ ಅಂತಕ್ಕಂಥದ್ದು ಅಧಿಕಾರಿಗಳ ಭಾವನೆ. ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀವಿ, ಆದಷ್ಟು ಬೇಗ ಏನು ಬೇಸಿಗೆ ಕಾಲ ಬರುತ್ತೆ, ಬೇಸಿಗೆಗೆ ಯಾವುದೇ ವಿದ್ಯುತ್ತಿನ ಅಭಾವ ಆಗದೇ ಇರೋ ರೀತಿಯಲ್ಲಿ ನಾವುಗಳು, ಅಧಿಕಾರಿಗಳು, ಸರ್ಕಾರನೂ ಕೂಡ ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು. ಯಾಕೆಂದರೆ ಸಾರ್ವಜನಿಕರಿಗೆ ವಿದ್ಯುತ್ ಇಲ್ಲ ಅಂತ ಹೇಳಿದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ದುಡಿಮೆಯಿಂದ ಹಿಡಿದು ಎಲ್ಲರಿಗೂ ಕೂಡ ಇವತ್ತು ವಿದ್ಯುತ್ ಅವಶ್ಯಕತೆ ಅತ್ಯವಶ್ಯಕವಾಗಿ ಇರೋದ್ರಿಂದ ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ವಿ. ಇದ್ರ ಜೊತೆಗೆ ಮುಂಜಾಗ್ರತೆ ಕ್ರಮವನ್ನು ಕೂಡ ನಾವು ವಹಿಸ್ತೀವಿ. ಅದಕ್ಕೆ ಸರ್ಕಾರನೂ ಕೂಡ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ, ಸಮಸ್ಯೆಗಳಿಗೆ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡು ಮುಂಜಾಗ್ರತೆ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಉದ್ದೇಶ. ಕಾರ್ಯಕ್ರಮದಲ್ಲಿ ವಿದ್ಯುತ್ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಂವಿಧಾನವು ಕೇವಲ ಕಾನೂನುಗಳ ಪುಸ್ತಕವಲ್ಲ, ಅದು ದೇಶದ ಪ್ರತಿಯೊಬ್ಬ ಪ್ರಜೆಯ ಸ್ವಾಭಿಮಾನ, ಸ್ವತಂತ್ರ ಮತ್ತು ಸಮಾನತೆಯ ಭರವಸೆಯಾಗಿದೆ. ಯುವಕರು ಸಂವಿಧಾನದ ಆಶಯಗಳನ್ನು ತಿಳಿದುಕೊಂಡು ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಮಾನತೆಯ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಕರೆ ನೀಡಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಮೊದಲ ಉಪಪ್ರಧಾನಿ ಬಾಬು ಜಗಜೀವನ್ ರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯ, ಸಮಾನತೆ ಹಾಗೂ ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ನಡೆಸಿದ ಹೋರಾಟ ಇಂದಿಗೂ ಪ್ರಸ್ತುತವಾಗಿದೆ. ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಇವರಿಬ್ಬರ ಕೊಡುಗೆ ಅಪಾರವಾಗಿದ್ದು, ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಸಮಾಜದ ಎಲ್ಲ ಮುದ್ದುಗಳು ಅಂತಾನೆ ಹೇಳ್ಬೋದು. ಒಂದು ಡಾಕ್ಟರ್ ಬಿಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು, ಒಂದು ಜಗಜೀವನ್ ರಾಮ್ ಸಾಹೇಬ್. ಯಾಕಂತೇಳಿದ್ರೆ ಅವರಿರುವಂತಹ ಒಂದು ದೂರದೃಷ್ಟಿ, ಶಿಕ್ಷಣ ಬಗ್ಗೆ ಇರುವಂತಹ ಅಪಾರವಾದಂತಹ ಗೌರವ ಹಾಗೂ ಸಮಾಜದ ಕಟ್ಟಕಡ ವ್ಯಕ್ತಿಗೂ ನ್ಯಾಯ ದೊರಕಿಸುವಂತಹ ಒಂದು ಛಲ. ಅದರಿಂದನೇ ನಾವು ಇವತ್ತು ಒಂದು ನೆಮ್ಮದಿಯಾಗಿ ನಾವು ಬಾಳ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತೇಳಿದ್ರೆ ಇವತ್ತು ನಮ್ಮ ದೇಶ ಅತ್ಯಂತ ಬಲಿಷ್ಠವಾದಂತಹ ರಾಷ್ಟ್ರ, ನಮ್ಮ ಭಾರತ ರಾಷ್ಟ್ರ. ಆ ರಾಷ್ಟ್ರಕ್ಕೆ ಏನಾದ್ರು ಸ್ವತಂತ್ರವಾಗಿ ನಾವು ಇದೀವಿ ಅಂತ ಅದಕ್ಕೆ ಕಾರಣಕರ್ತರು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಅಂತ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಯಾವ ಭಾಷಣದಲ್ಲಿ ಹೋಗಿರ್ಲಿ, ಯಾವ್ದಾಗ್ಲಿ ನಾನು ಮುಂದೆ ಕೇಳ್ಕೊಳ್ಳೋದು ಒಂದೇ, ನಮ್ಮ ಮುಂದಿನ ಯುವ ಪೀಳಿಗೆಗೆ
ಏನು ಸಾಹೇಬರು ನಮಗೆ ಸಂವಿಧಾನವನ್ನ ಕೊಟ್ಟಿದ್ದಾರೆ, ಆ ಸಂವಿಧಾನವನ್ನ ತಿಳ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿ ಇರ್ತದೆ. ಆ ಪವಿತ್ರವಾದಂತಹ ಗ್ರಂಥದಲ್ಲಿ ಎಲ್ಲಾದರೂ ಒಂದರಿಂದ ಅದರಲ್ಲೂ ಒಂದಾದಂಥದ್ದೇ ನಮ್ಮ ಸಂವಿಧಾನ. ಅದರಿಂದನೇ ನಾವು ನೀವು ನೆಮ್ಮದಿಯಾಗಿ ಸ್ವತಂತ್ರವಾಗಿ ನಾವು ಪ್ರಪಂಚದಲ್ಲಿ ಮುಕ್ತವಾಗಿರ್ತೀವಿ ಕಾರಣ ಅಂತ ಹೇಳಿದ್ರೆ ಅದು ಸಂವಿಧಾನ. ಇವತ್ತು ನಿಮ್ಗೆಲ್ಲ ಗೊತ್ತಿರುವಂಗೆ ನಮ್ಮ ಬಾಬು ಜಗಜೀವನ್ ಕ್ಷೇಮ ಸಂಘದಿಂದ ಇವತ್ತು ಏನು ಪ್ರತಿಭಾ ಪುರಸ್ಕಾರವನ್ನ ಹಮ್ಮಿಕೊಂಡಿದ್ರಿ. ಇದಕ್ಕೆ ನಾನು ಕಾರ್ಯನಿಮಿತ್ತ ಒಂದು ಸಭೆ ಇತ್ತು, ನಮಗೆ ಪಕ್ಷದ ಒಂದು ಸಭೆ ಇದ್ರಿಂದ ಇವತ್ತು ಹೋಗ್ಬೇಕಾಗಿತ್ತು. ಆದ್ರೆ ಶ್ರೀರಾಮಣ್ಣ ನಿನ್ನೆ ಕರೆ ಮಾಡಿ ಇಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ನಾವೆಲ್ಲ ಹೋಗಿ ಒಂದು ಸಮಾಜದ ಪರವಾಗಿ ನಿಂತೀವಿ ಅಂತ ಒಂದು ಸಂದೇಶವನ್ನು ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತ ಒಂದು ಮನಸ್ಸು ಒಂದು ಅತ್ಯಂತ ಸಂತೋಷದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕ ಪ್ರೀತಂ ಗೌಡ ಮಾತನಾಡಿ, ವ್ಯಕ್ತಿಯೊಬ್ಬ ತಾನು ಯಾವ ಜಾತಿಯಲ್ಲಿ ಹುಟ್ಟಬೇಕು ಎಂಬುದನ್ನು ಆಯ್ಕೆ ಮಾಡಿಕೊಂಡು ಹುಟ್ಟುವುದಿಲ್ಲ. ಆದರೆ ಹುಟ್ಟಿದ ನಂತರ ಸಮಾಜದ ವ್ಯವಸ್ಥೆ, ಆಚರಣೆ ಮತ್ತು ಅಸಮಾನತೆಗಳ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಸಾವಿರಾರು ವರ್ಷಗಳಿಂದ ದಲಿತ ಸಮುದಾಯ ಸಾಮಾಜಿಕ ಶೋಷಣೆ ಅನುಭವಿಸಿದೆ ಎಂದರು. ಇಂತಹ ಐತಿಹಾಸಿಕ ಹಿನ್ನೆಲೆ ಇರುವ ಸಮುದಾಯಗಳು ಸ್ವಾಭಿಮಾನದ ಬದುಕಿಗಾಗಿ ಮೀಸಲಾತಿ ಕೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಸ್ವಾತಂತ್ರ್ಯ ಬಂದು 8 ದಶಕಗಳು ಕಳೆದರೂ ಸಮಾಜದಲ್ಲಿ ಸಂಪೂರ್ಣ ಸಮಾನತೆ ಸಾಧಿಸಲು ಸಾಧ್ಯವಾಗಿಲ್ಲ ಎಂದರು. ಉಳ್ಳವನಿದ್ದಾನೆ, ಯಾರು ಇವತ್ತು ಸರ್ಕಾರದಲ್ಲಿ ಕೆಲಸವನ್ನು ಪಡೆದಿದ್ದಾರೆ ಅಥವಾ ವೃತ್ತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕೊಂಡು ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ, ಅವ್ರ ಜವಾಬ್ದಾರಿ ಇರುತ್ತೆ. ಪ್ರತಿ ಗ್ರಾಮದಲ್ಲಿ ನಾನು ವಿನಂತಿ ಮಾಡೋದು ಇಷ್ಟೇನೆ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ಒಂದು 130 ಹಳ್ಳಿ ಇದೆ. ಆ 130 ಹಳ್ಳಿಲಿ ಸಮಾಜ ಒಂದು 30 ಹಳ್ಳಿಲಿದೆ. 30 ಜನ ಅಧಿಕಾರಿ ವರ್ಗ ಇದ್ದಾರೆ ಅಥವಾ ಆರ್ಥಿಕವಾಗಿ ಸದೃಢವಾಗಿರೋಂಥವ್ರು ಇದ್ದಾರೆ. ಒಬ್ಬೊಬ್ರು ಒಂದೊಂದು ಗ್ರಾಮನ ನೀವು ದತ್ತು ಪಡ್ಕೊಳ್ಳಿ 10 ವರ್ಷಗಳ ಕಾಲಕ್ಕೆ. ನೀವು ಮಾಡಬೇಕಾಗಿರೋದೇನು ಇಲ್ಲ, ಆ ಗ್ರಾಮದಿಂದ ಪ್ರತಿಭೆ ಇರುವಂತ ಒಬ್ಬ ಸಮಾಜದ ವ್ಯಕ್ತಿಯನ್ನ ಜೋಡಣೆಯನ್ನ ಮಾಡಿ ಅವನಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಿ ಅವನು ಸರ್ಕಾರಿ ನೌಕರನಾಗಬೇಕು, ಒಬ್ಬ ಸಾಫ್ಟ್ವೇರ್ ಆಗ್ಬೇಕು, ಅಥವಾ ಹಾಸನ ನಗರದಲ್ಲಿ ಬಂದು ಜೀವನವನ್ನ ಕಟ್ಕೊಳ್ಳೋದಕ್ಕೆ ಯಾವುದೇ ವೃತ್ತಿ ಆಗ್ಬೋದು, ಬಿಸ್ನೆಸ್ ಆಗ್ಬೋದು, ಅವನಿಗೆ ಶಕ್ತಿ ತುಂಬಾ ಕೆಲಸ ಮಾಡಿದ್ರೆ ಅವನಿಗೆ ನೀವು ಸಹಾಯ ಮಾಡ್ಬೇಕಾದ್ರೆ ಹೇಳ್ಬೇಕು, ನೀನು ತಿಂಗಳಿಗೆ 1 ಲಕ್ಷ ದುಡಿದ್ಮೇಲೆ 25,000 ನಿನ್ನ ಗ್ರಾಮದ ಬೇರೆ ಒಬ್ಬ ವಿದ್ಯಾರ್ಥಿ ಅಥವಾ ಸಮಾಜದ ಒಬ್ಬ ವ್ಯಕ್ತಿಗೆ ನೀನು ಆ ಹಣವನ್ನು ವಿನಿಯೋಗ ಮಾಡಬೇಕು ಅಂತ. ಈ ರೀತಿಯಾಗಿ ಒಂದು ಕ್ರಾಂತಿ ಮಾಡಬೇಕು ಹೊರತು ಸರ್ಕಾರದ ಹಣದಿಂದ ಇಡೀ ಸಮಾಜವನ್ನ ಕಟ್ಟುವಂತ ಕಲ್ಪನೆ ಯಾವುದೇ ಕಾರಣಕ್ಕೂ ಬರುವಂತ 15-20 ವರ್ಷದಲ್ಲಿ ಆಗಲ್ಲ. ಪ್ರಧಾನ ಭಾಷಣವನ್ನ ಒಳ ಮೀಸಲಾತಿ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಮಾತನಾಡಿ, ಮೀಸಲಾತಿಯ ಅಗತ್ಯ ಮತ್ತು ಅದರ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ವಿರುದ್ಧ ಅಭಿಯಾನ ನಡೆಸುವುದು ಸರಿಯಲ್ಲ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿಗಾಗಿ ಸಂವಿಧಾನ ನೀಡಿರುವ ಅವಕಾಶವೇ ಮೀಸಲಾತಿ. ಅದನ್ನ ದಯೆ ಅಥವಾ ಅನುಕಂಪದ ರೂಪದಲ್ಲಿ ನೋಡಬಾರದು ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಾಬು ಜಗಜೀವನ್ ರಾಮ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಬಸವರಾಜು, ಉದ್ಯಮಿ ಕಂಚಮಾರನಹಳ್ಳಿ ಲಕ್ಷ್ಮೀಕಾಂತ್, ವಕೀಲ ಅರುಣ್ ಕುಮಾರ್, ವತ್ಸಲ ಕುಮಾರಸ್ವಾಮಿ, ಸಹಾಯಕ ಕೃಷಿ ನಿರ್ದೇಶಕ ತೀರ್ಥ ಪ್ರಸಾದ್, ಜಿಲ್ಲಾ ಮಾತಿಕ ನೌಕರರ ಸಂಘದ ಅಧ್ಯಕ್ಷ ಯಶೋಧರ್, ಬಿಎಲ್ ಶಿವಣ್ಣ, ಕೆಪಿ ಸುರೇಶ್, ಸೋಮಶೇಖರ್, ಜಿಎಸ್ ಚಂದ್ರಾವತಿ, ಆರ್ ರಂಗರಾಜು, ವಕೀಲ ಮಾಳಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಪಿಎಸ್ 1995 ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿ ಮೊತ್ತವನ್ನು ಹೆಚ್ಚಿಸುವುದು ಹಾಗೂ ಎಲ್ಲಾ ಪಿಂಚಣಿದಾರರಿಗೆ ಉಚಿತ ಆರೋಗ್ಯ ಸೌಲಭ್ಯ ಕಲ್ಪಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿ ನಿರಂತರ ಹೋರಾಟ ನಡೆಸಲಾಗುತ್ತಿದೆ ಎಂದು ಇಪಿಎಸ್ 1995 ಪಿಂಚಣಿದಾರರು ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ಡಿ ಮದನ್ ಮೋಹನ್ ಕುಮಾರ್ ತಿಳಿಸಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದ ಬಳಿ ಇರುವ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಭವನದಲ್ಲಿ ನಡೆದ ಪಿಎಫ್ ಇಪಿಎಸ್ 1995 ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಸಂಘದ ವಾರ್ಷಿಕ ವರದಿ ಮಂಡಿಸಿ ಮಾತನಾಡಿದ ಅವರು, ನೋಂದಣಿಯಾಗಿದ್ದು 11 ವರ್ಷಗಳನ್ನು ಪೂರೈಸಿದೆ. ಸಂಘದ ಬೆಳವಣಿಗೆಗೆ ಸಹಕರಿಸಿದ ಎಲ್ಲ ಸದಸ್ಯರು ಹಾಗೂ ಈ ಹಿಂದೆ ಅಧ್ಯಕ್ಷರು, ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿದವರನ್ನ ಅಭಿನಂದಿಸಿದರು. ಇಪಿಎಸ್ 1995 ಪಿಂಚಣಿದಾರರ ನ್ಯಾಯಯುತ ಬೇಡಿಕೆಗಳಿಗಾಗಿ ದೇಶದ ವಿವಿಧ ರಾಜ್ಯಗಳ ಸಂಘಟನೆಗಳು ಹಾಗೂ ರಾಷ್ಟ್ರೀಯ ಫೆಡರೇಷನ್ಗಳೊಂದಿಗೆ ಕೈಜೋಡಿಸಿ ಸಂಘವು ಹಲವು ಹೋರಾಟಗಳಲ್ಲಿ ಭಾಗವಹಿಸುತ್ತಿದೆ ಎಂದರು. ಈ ಸಂಘವು ದೇಶದ ಅನೇಕ ರಾಜ್ಯಗಳ ಮತ್ತು ರಾಷ್ಟ್ರದ ಫೆಡರೇಷನ್ಗಳ ಜೊತೆ ಕೈಗೂಡಿ ನಿವೃತ್ತ ನೌಕರರ ಒಳಿತಿಗಾಗಿ ಹೋರಾಟವನ್ನು ನಡೆಸುತ್ತಾ ಬಂದಿದೆ. ಈ ಸಂಘದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದ ಶ್ರೀಯುತ ಜೀವ ಮಹಾಂತಪ್ಪನವರನ್ನ ನಾವು ಈ ಹೊತ್ತಿನಲ್ಲಿ
ಅವರು ನಮ್ಮ ಸಂಘಕ್ಕೆ ಕೊಟ್ಟ ಸಹಕಾರ ಸೇವೆಯನ್ನು ನಾವು ಇಂದು ಸ್ಮರಿಸುತ್ತಾ 28/8/2024 ಅವರು ದೈವಾಧೀನರಾಗಿರುತ್ತಾರೆ. ಆದರೂ ಸಹ ಆ ಒಂದು ಭಗವಂತನಲ್ಲಿ ಅವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರುತ್ತಾ ನಮ್ಮ ಸಂಘ ಅವರಿಗೆ ಶುಭವನ್ನು ನಾವು ಅಚೇತನಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ನಮ್ಮ ಸಂಘದ ವತಿಯಿಂದ 15/9/25 ಬಾಗಲಕೋಟೆ EPF ಪಿಂಚಣಿದಾರರ ಕ್ಷೇಮಾಭಿವೃದ್ಧಿ ಮಹಾಮಂಡಳದ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಗೆ ಬಹುತೇಕ ನಮ್ಮ ಎಲ್ಲ ಸಂಘದ ಎಲ್ಲ ಸಂಘಟನೆಗಳ ಎಲ್ಲ ಸಭೆಗಳಿಗೆ ಹೊರಗಡೆ ಮಟ್ಟದಲ್ಲಿ ನಡೆಯುವಂಥ ಸಭೆಗಳಿಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಚಾಚು ತಪ್ಪದೆ ಭಾಗವಹಿಸಿ ನಮ್ಮ ಒಂದು EPF ಪಿಂಚಣಿದಾರರ ಆಗು ಹೋಗುಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇರ್ತಾರೆ. ಸಭೆಯಲ್ಲಿ ಸಂಘದ ಅಧ್ಯಕ್ಷ ಬ್ಯಾಟಚಾರ್, ಗೌರವಾಧ್ಯಕ್ಷ ಎಸ್ ಪುಟ್ಟೇಗೌಡ, ಉಪಾಧ್ಯಕ್ಷ ಕೆವಿ ಅಶ್ವಥ್, ನಾರಾಯಣ್ ಶೆಟ್ಟಿ, ಚಾಮೇಗೌಡ, ಪ್ರಧಾನ ಕಾರ್ಯದರ್ಶಿ ರಾಮಭದ್ರಯ್ಯ, ನಂಜುಂಡೇಗೌಡ, ಗೌರಪ್ಪ, ಬ್ರಹ್ಮಾಚಾರ್ಯ, ಚನ್ನವೀರಪ್ಪ ಶೆಟ್ಟಿ, ಆದಿಮೋಹನ್ ಕೃಷ್ಣ, ಸಿಎನ್ ಮಂಜುನಾಥ್ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಮಾಜಿ ಸಚಿವ ಹಾಗೂ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಡಿ. ರೇವಣ್ಣ ಅವರು ದುದ್ದ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮದ ಆರಾಧ್ಯ ದೈವ ಶ್ರೀ ಕರಿಬೀರೇಶ್ವರ ಸ್ವಾಮಿ ದೇವಸ್ಥಾನದ ಮರುಸ್ಥಾಪನೆ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿದರು. ದೇವಸ್ಥಾನಕ್ಕೆ ಭೇಟಿ ನೀಡಿದ ರೇವಣ್ಣ ಅವರು ದೇವಾಲಯದ ಪ್ರಸ್ತುತ ಸ್ಥಿತಿಗತಿ, ಮರುಸ್ಥಾಪನೆ ಕೈಗೊಳ್ಳಬೇಕಾದ ಕಾಮಗಾರಿಗಳು ಹಾಗೂ ಅಗತ್ಯವಿರುವ ಮೂಲ ಸೌಕರ್ಯಗಳ ಬಗ್ಗೆ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರಿಂದ ಮಾಹಿತಿ ಪಡೆದರು. ಹಳೆಯ ದೇವಾಲಯದ ಕಟ್ಟಡದ ಸ್ಥಿತಿ, ದೇವಾಲಯದ ಆವರಣದ ಅಭಿವೃದ್ಧಿ, ಭಕ್ತರಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವುದು ಸೇರಿದಂತೆ ಮರುಸ್ಥಾಪನೆ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ವಿವಿಧ ಕಾಮಗಾರಿಗಳ ಕುರಿತು ಚರ್ಚೆ ನಡೆಸಲಾಯಿತು. ಗ್ರಾಮದ ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವನ್ನು ಉಳಿಸಿಕೊಂಡು ದೇವಸ್ಥಾನದ ಮರುಸ್ಥಾಪನೆ ಕಾರ್ಯವನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ಸ್ಥಳೀಯರು ರೇವಣ್ಣ ಅವರ ಗಮನಕ್ಕೆ ತಂದರು. ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕ್ರಮ ಕೈಗೊಳ್ಳುವ ಕುರಿತು ರೇವಣ್ಣ ಅವರು ಸ್ಥಳೀಯರೊಂದಿಗೆ ಸಮಾಲೋಚನೆ ನಡೆಸಿದರು. ಅವ್ರು ಕೊಡ್ಬೋದ್ರಿ. ಇದು ನಾಗರಾಜ್ ಅಣ್ಣ ಕೊಟ್ರೆ 50,000 ಎಲ್ಲ ದೇವಸ್ಥಾನಕ್ಕೂ ಕೊಡ್ಬೇಕಾಯ್ತು. ನಾಗರಾಜ್ ಅಣ್ಣ ಇದೊಂದು ಹೋದ್ರೆ ಎಲ್ಲ ಅದು ಸುಮ್ಮನೆ ಎಲ್ಲೆಲ್ಲಿ ತಗೋಬೇಕು ಅಲ್ಲೆಲ್ಲಿ ತಗೊಂಡ್ರಿ. ಇದಕ್ಕೆ ನಾನು ಕಾಂಕ್ರೀಟ್ ರೋಡ್ಗೆ ಅದು ಎಲ್ಲಿ ಯಾವ ಥರ ಅಡ್ಜಸ್ಟ್ ಮಾಡೋಕ್ಕೂ ಮಾಡೋದು ನಡೀಲಿ. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು, ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಆಧುನಿಕ ತಂತ್ರಜ್ಞಾನ ಹಾಗೂ ರೆಡಿಮೇಡ್ ಉಡುಪುಗಳ ಪ್ರವೇಶದಿಂದ ಟೈಲರ್ ವೃತ್ತಿಯಲ್ಲಿ ಹಲವು ಬದಲಾವಣೆಗಳಿದ್ದರೂ ಜನರು ಬಟ್ಟೆ ಧರಿಸುವವರೆಗೆ ಬಟ್ಟೆ ಹೊಲಿಯುವ ವೃತ್ತಿಗೆ ಬೇಡಿಕೆ ಇದ್ದೇ ಇರುತ್ತದೆ ಎಂದು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಹಾಗೂ ರಾಜ್ಯ ಪತ್ರಕರ್ತ ಸಂಘದ ಉಪಾಧ್ಯಕ್ಷ ಎಚ್.ಬಿ. ಮದನಗೌಡ ತಿಳಿಸಿದರು. ನಗರದ ರವೀಂದ್ರನಗರದ ರಾಮಕೃಷ್ಣ ವಿದ್ಯಾಲಯದ ಸಮೀಪದ ಜಿಲ್ಲಾ ಕುರುವಿನ ಶೆಟ್ಟಿ ಭವನದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಹಾಸನ ಕ್ಷೇತ್ರ ಸಮಿತಿಯ ವ್ಯಾಪ್ತಿಯ ಗೋರಿಕೊಪ್ಪಲು ಹಾಗೂ ಕೆಆರ್ಪುರಂ ವಲಯ ಸಮಿತಿಗಳ 2ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಿಂದೆ ಕಾಲಿನಿಂದ ಯಂತ್ರ ಚಲಾಯಿಸಿ ಬಟ್ಟೆ ಹೊಲಿಯುತ್ತಿದ್ದ ಕಾಲ ಬದಲಾಗಿತ್ತು. ಇಂದು ಆಧುನಿಕ ಮೋಟಾರ್ ಯಂತ್ರಗಳು ಹಾಗೂ ವಿವಿಧ ತಂತ್ರಜ್ಞಾನಗಳ ಮೂಲಕ ಉಡುಪುಗಳನ್ನು ತಯಾರಿಸಲಾಗುತ್ತಿದೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಟೈಲರ್ನ ಕೌಶಲ್ಯ ಮತ್ತು ಅನುಭವಕ್ಕೆ ತನ್ನದೇ ಆದ ಮಹತ್ವವಿದೆ ಎಂದರು.
ಕತ್ತರಿ ಕೈಲಿಡಿದ್ರೆ ಕಲಾವಿದ, ಸೂಜಿ ಕೈಲಿಡಿದ್ರೆ ಶಿಲ್ಪಿ, ಅಳತೆ ಪಟ್ಟಿ ಕೈಲಿಡಿದ್ರೆ ಇಂಜಿನಿಯರ್. ಇನ್ನು ಬಂದಂತಹ ಗ್ರಾಹಕರನ್ನ ಅವರ ಸಮಾಧಾನಪಡಿಸಿ ಅವರ ಬೇಕುಗಳನ್ನೆಲ್ಲ ಕೇಳಿಕೊಂಡು ಅವ್ರನ್ನ ಮನವೊಲಿಸಿ ಕಳಿಸ್ಕೊಡೋದ್ರಲ್ಲಿ ಏನೇನು ಅವಶ್ಯಕ ಇಷ್ಟು ಒಬ್ಬಟ್ಟೆಗಳಾಗಿರ್ತಾರೆ. ಹಾಸನ ಜಿಲ್ಲಾ ಸಮಿತಿ ಅಧ್ಯಕ್ಷ ಎಚ್.ಎಸ್. ವೆಂಕಟೇಶ್ ಮಾತನಾಡಿ, ಹಾಸನ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ 4 ವಲಯ ಸಮಿತಿಗಳನ್ನು ರಚಿಸಿ ಕಳೆದ 2 ದಶಕಗಳಿಂದ ಸಂಘಟನೆಯನ್ನ ಸಕ್ರಿಯವಾಗಿ ಮುನ್ನಡೆಸಲಾಗುತ್ತಿದೆ. ಸಂಘದ ಸದಸ್ಯರಿಗೆ ಸಂಕಷ್ಟದ ಸಂದರ್ಭಗಳಲ್ಲಿ ಧನ ಸಹಾಯ ಸೇರಿದಂತೆ ವಿವಿಧ ರೀತಿಯ ನೆರವು ನೀಡಲಾಗುತ್ತಿದೆ ಎಂದರು. 4 ವಲಯ ಸಮಿತಿಗಳನ್ನ ಪುನರ್ ಆಯ್ಕೆ ಮಾಡಿ ಅಲ್ಲಿಂದ ಚಾಲನೆ ಕೊಟ್ಟು ಮತ್ತೆ ಅವರು 2 ವರ್ಷದಿಂದ ನಿರಂತರವಾಗಿ ನಮ್ಮ ಸಂಘಟನೆಯನ್ನು ಬಲಪಡಿಸ್ಕೊಂಡ್ಬಂದಿದ್ದಾರೆ. ಪ್ರತಿ ವಲಯ ಸಮಿತಿಗಳು ಹಾಗೆ ನಮ್ಮಲ್ಲಿ ಮೆಂಬರ್ಶಿಪ್ ಆಗಿರ್ಬೋದು, ಒಂದು ಸಂಘಟನೆ ಮಾಡಿಕೊಂಡು ಅಲ್ಲಿಯ ವಲಯ ಸಮಿತಿಗಳಿಗೆ ಏನಾದರೂ ತೊಂದರೆ ಆದರೆ ಅವರಿಗೆ ಕೈಲಾದಂಥ ಅಲ್ಲಿಯ ಪದಾಧಿಕಾರಿಗಳು ಹಾಗೂ ಅಲ್ಲಿಯ ನಮ್ಮ ಸದಸ್ಯರುಗಳು ಸೇರಿ ಅವರಿಗೆ ಏನಾದರೂ ತೊಂದರೆ ಆದರೆ ಅವರೆಲ್ಲರೂ ಸಹಕಾರ ಮಾಡಿ ಅವರಿಗೆ ಒಂದು ಧನ ಸಹಾಯವನ್ನು ಮಾಡಿ, ಹಾಗೂ ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಲಯೇಶ್ವರದಲ್ಲಿ ಒಬ್ಬರು ನಮ್ಮ ಟೈಲರ್ಸ್ ವೃತ್ತಿ ಬಂದವರಿಗೆ ತೊಂದರೆ ಆಗಿತ್ತು ಅಂತೇಳಿ ನಮ್ಮ ಪ್ರಥಮವಾಗಿ ನಮ್ಮ ಈ ಗೌರಿಕೊಪ್ಪಲು ವಲಯ ಸಮಿತಿ, ಕೇರ್ಪುರಂ ಮತ್ತು ಗೌರಿಕೊಪ್ಪಲು ವಲಯ ಸಮಿತಿ ಅವರು ಸಹ ಇಲ್ಲಿಂದ ಅವರಿಗೆ ಧನ ಸಹಾಯ ಮಾಡಿದ್ದಾರೆ. ಸಮಾರಂಭದಲ್ಲಿ ಗೌರಿಕೊಪ್ಪಲು ಕೆಆರ್ಪುರಂ ವಲಯ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ಎಂಟಿ, ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಾಜ್ಯ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಎಚ್ ಮಲ್ಲಿಕಾರ್ಜುನ್, ಯೂನಿಫ್ ಶರೀಫ್, ಹಾಸನ ಕ್ಷೇತ್ರ ಸಮಿತಿ ಅಧ್ಯಕ್ಷ ಬಿಎಂ ನಾಗೇಂದ್ರ, ಸರಸ್ವತಿಪುರಂ ವಲಯ ಸಮಿತಿಯ ಅಧ್ಯಕ್ಷ ಡಿಡಿ ವೇಲಾಪುರಿ ಗೌಡ, ಪೆನ್ಷನ್ ಮೊಹಲ್ಲಾ ವಲಯ ಸಮಿತಿಯ ಗೌರವಾಧ್ಯಕ್ಷ ಎಚ್ಕೆ ಬಾಬಣ್ಣ, ಕಾಟಿಹಳ್ಳಿ ವಲಯ ಸಮಿತಿಯ ಅಧ್ಯಕ್ಷ ಜಯಶಂಕರ್, ಹಾಸನಾಂಬ ವಲಯ ಸಮಿತಿಯ ಅಧ್ಯಕ್ಷ ವೀರ ರಾಘವನ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿನಿಮಾ ಶೈಲಿಯನ್ನೇ ಮೀರಿಸಿದ ಭೀಕರ ಅಪಘಾತ, ತಡೆಗೋಡೆ ಭೇದಿಸಿ 150 ಮೀಟರ್ ಹಾರಿದ ಕಾರು. ಆಲೂರು ತಾಲೂಕಿನ ಹೊಳೆತಿಮ್ಮನಹಳ್ಳಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಘಟನೆ. ಹಾಸನದಲ್ಲಿ ಅಡುಗೆ ಮಾಡುವ ವೇಳೆ ಸಿಲಿಂಡರ್ ಸ್ಫೋಟ, ತಾಯಿ ಮಗಳಿಗೆ ಗಂಭೀರ ಗಾಯ. ಸ್ಫೋಟದ ರಭಸಕ್ಕೆ ಮನೆಯ ಮೇಲ್ಚಾವಣಿ ಹಾನಿ. ಸ್ಥಳಕ್ಕೆ ಪೊಲೀಸರ ಭೇಟಿ, ಪರಿಶೀಲನೆ. ಹಾಸನದಲ್ಲಿ ಎಡಿಸಿ ಎಚ್.ಕೆ. ಕೃಷ್ಣಮೂರ್ತಿ ಅವರಿಂದ ಬ್ರಿಕ್ಸ್ಟನ್ ಮೋಟಾರ್ ಸೈಕಲ್ಗಳು ಹಾಗೂ ವಿಎಲ್ಎಫ್ ಸ್ಕೂಟರ್ಗಳ ಲಾಂಚ್. ಯುರೋಪಿಯನ್ ಪ್ರೀಮಿಯಂ ಮೊಬಿಲಿಟಿ ಬ್ರ್ಯಾಂಡ್ಗಳಿಗೆ ಅಧಿಕೃತ ಪ್ರವೇಶ. ಹಾಸನದಲ್ಲಿ ಬಲಿಷ್ಠ ರೈಡರ್ ಸಮುದಾಯ ನಿರ್ಮಿಸುವ ಗುರಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.